ಸರ್ವೇಭ್ಯೋ ಮಮ ಪ್ರಣಾಮಃ. ಸಂಸ್ಕೃತದ 3ನೇ ಅವಧಿಗೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ, ನಿನ್ನೆ ಮೊನ್ನೆಯ ತರಗತಿಗಳಲ್ಲಿ ಒಟ್ಟು 8 ಶ್ಲೋಕಗಳನ್ನು ಅಧ್ಯಯನ ಮಾಡಿ ಆಗಿದೆ. ಕಡೆಯ ಶ್ಲೋಕವನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಿಕೊಂಡು ಇವತ್ತಿನ ತರಗತಿಗೆ ಅಡಿಯಿಡೋಣ. ಗಂಗಾ ಸರಸ್ವತಿ ಸಿಂಧು ಚಂದ್ರಭಾಗ ತಥಾ ಪರ ಯಮುನಾಶ್ಚ ಶತದೃಶ್ಚ ವಿತಸ್ತೆ ರಾವತಿ ಕುಹೂಹು ಎಂಬುದಾಗಿ 8ನೇ ಶ್ಲೋಕ ಇದೆ ಪುರಾಣ ಭಾರತಂ ಎನ್ನುವ ಮೊದಲನೆಯ ಪಾಠದಲ್ಲಿ. ಒಟ್ಟು ನದಿಗಳ ಬಗ್ಗೆ, ಪುರಾಣದಲ್ಲಿ ವರ್ಣಿತವಾದ ನಮ್ಮ ಭಾರತೀಯ ನದಿಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. 8 ನದಿಗಳು: ಗಂಗಾ, ಸರಸ್ವತಿ, ಸಿಂಧು, ಚಂದ್ರಭಾಗ, ಯಮುನಾ, ಶತದ್ರು, ವಿತಸ್ತ, ಇರಾವತಿ ಮತ್ತು ಕುಹು ಎಂಬುದಾಗಿ ನದಿಗಳು. ಇದು ಪ್ರಧಾನವಾದ ನದಿಗಳು. ನದಿಗಳು ಹಲವಾರಿದೆ ನಮ್ಮ ಭಾರತದಲ್ಲಿ. ಪ್ರಧಾನವಾದ ನದಿಗಳನ್ನು, ಪುಣ್ಯ ನದಿಗಳನ್ನು ಹೇಳ್ತಾ ಇರುವಂಥದ್ದು 8ನೇ ಶ್ಲೋಕದಲ್ಲಿ. ಇದರ ವಿಶೇಷವನ್ನು ಒಂದು ಸಲ ನೆನಪು ಮಾಡಿಕೊಳ್ಳುವ. ನಿನ್ನೆ ಹೇಳಿದ ಹಾಗೆ ಗಂಗಾ, ಯಮುನಾ, ಸರಸ್ವತಿ ಅನ್ನೋದು ನಮ್ಮ ದೇಹದ ಒಳಗಡೆ ಇರುವಂಥ ಆ ಸಂಗಮವನ್ನು ನೆನಪು ಮಾಡುವಂತಹ ಒಂದು ಜಾಗ. ತ್ರಿವೇಣಿ ಸಂಗಮ ಅಂತ ಉತ್ತರ ಪ್ರದೇಶದ ಅಲಹಾಬಾದ್ ಸಮೀಪ ಇರುವಂಥದ್ದು. ಸರಸ್ವತಿಯನ್ನ ಗುಪ್ತಗಾಮಿನಿ ಅಂತ ಕರೀತಾರೆ. ಕಾಣಲ್ಲ ಅಂತ, ಸಾಮಾನ್ಯರಾದ ನಮ್ಮ ಕಣ್ಣಿಗೆ ಇವತ್ತಿಗೆ ಕೂಡ ನಮ್ಮ ಆಧುನಿಕ ವಿಜ್ಞಾನಕ್ಕೆ ಸರಸ್ವತಿ ನದಿಯ ಮೂಲ ಉಗಮ ಸ್ಥಾನವನ್ನು ಕಂಡುಹಿಡ್ಲಿಕ್ಕೆ ಆಗಲಿಲ್ಲ ಅಂತೆ. ಅದೇ ಥರ ನಮ್ಮ ದೇಹದಲ್ಲೂ ಸುಷುಮ್ನ ನಾಡಿ ಅಂತ ಇದೆ, ಅದರ ಪ್ರತೀಕ ಅದು ಸರಸ್ವತಿ ನದಿ ಅನ್ನೋದು. ಅದು ನಮಗೆ ಕಣ್ಣಿಗೆ ಕಾಣಲ್ಲ, ಅದು ಗುಪ್ತಗಾಮಿನಿಯದು. ಹಾಗಾಗಿ ಆ ಗುಪ್ತಗಾಮಿನಿಯಾಗಿರುವ ಸರಸ್ವತಿಯು ನಮ್ಮೆಲ್ಲರನ್ನು ಉದ್ಧರಿಸಲಿ ಅಂತ ಹೇಳ್ತಾ ಮುಂದಿನ ಶ್ಲೋಕಕ್ಕೆ ಅಣಿಯಾಗೋಣ. ವಿಶ್ವಸ್ಯ ಮಾತರಃ ಸರ್ವಾಃ ಸರ್ವಾಶ್ಚೈವ ಮಹಾಫಲಾಃ ತಥಾ ನದ್ಯಃ ಸ್ವಪ್ರಕಾಶಾಃ ಶತಶೋಥ ಸಹಸ್ರಶಃ. ಇಷ್ಟು ಹೊತ್ತು ಏನೆಲ್ಲ ನದಿಗಳನ್ನು ನಾವು ಹೇಳಿದ್ವಿ. ವಿಶ್ವಸ್ಯ ಮಾತರಃ ಸರ್ವಾಃ, ಭಾರತದಲ್ಲಿ ಇರುವ ನದಿಗಳು, ಆದರೆ ಮಾತೃವಾಗಿ ಸಮಗ್ರ ವಿಶ್ವಕ್ಕೆ ಅದು ಕೆಲಸವನ್ನು ಮಾಡ್ತಾ ಇದೆ. ಸಮಗ್ರ ವಿಶ್ವದ ಅಮ್ಮನ ಸ್ಥಾನದಲ್ಲಿರುವಂಥದ್ದು ಆ ಎಲ್ಲ ನದಿಗಳು. ಹಾಗಾದರೆ ಅಪ್ಪ ಅಂತೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬಾರ್ದು. ಕಾರಣ, ಅಮ್ಮನ ಸ್ಥಾನ ಅಷ್ಟು ಹಿರಿದಾದದ್ದು. ಮಾತೃಶಕ್ತಿ ಉಪನಿಷತ್ತು ವಾಕ್ಯಗಳೆಲ್ಲ ಬೇಕಷ್ಟಿದೆ. ಮೊಟ್ಟ ಮೊದಲನಾಗಿ ಮಾತೃದೇವೋಭವ, ತದನಂತರ ಪಿತೃ ಆಚಾರ್ಯ ಅತಿಥಿ ದೇವೋಭವ ಇತ್ಯಾದಿಯಾಗಿ ಬರುತ್ತೆ, ಗೊತ್ತಿದೆ ನಿಮಗೆ. ಆ ಮಾತೃಶಕ್ತಿಯ ಪ್ರತೀಕವಾಗಿ ಎಲ್ಲ ನದಿಗಳು ಕೆಲಸ ಮಾಡ್ತಾ ಇದೆ. ವಿಶ್ವಸ್ಯ ಮಾತರಃ ಸರ್ವಾಃ ಸರ್ವಾಶ್ಚೈವ ಮಹಾಫಲಾಃ. ಆ ಎಲ್ಲ ನದಿಗಳು ಮಹಾಫಲಗಳನ್ನು ನಮಗೆ ತಂದು ಕೊಡುವಂಥದ್ದು, ಬೇಕಾದ ಫಲಗಳನ್ನು ಕೊಡುವಂಥದ್ದು, ಕಲ್ಪವೃಕ್ಷದಂತೆ. ತಥಾ ನದ್ಯಃ ಸ್ವಪ್ರಕಾಶಾಃ ಶತಶೋಥ ಸಹಸ್ರಶಃ. 100 ಪಟ್ಟು 1000 ಪಟ್ಟು ಒಳ್ಳೆಯದನ್ನು ನಮಗೆ ಸ್ವಪ್ರಕಾಶಾಃ ಪ್ರಕಾಶವನ್ನು ಕೊಡುವಂಥದ್ದು. ನದಿಗಳು ಪ್ರಕಾಶವನ್ನು ಕೊಡುವುದು ಅಂದರೆ ಇನ್ನೇನು ಅಲ್ಲ, ಆ ನದಿಗಳು ನಮಗೆ ಪ್ರಯೋಜನವನ್ನು ಕೊಡುವಂಥವುಗಳು ಅಂತ ಅರ್ಥ. ಮತ್ತೊಂದು ಬಾರಿ ತಾತ್ಪರ್ಯ ನೋಡುವ. ವಿಶ್ವಸ್ಯ ಮಾತರಃ ಸರ್ವಾಃ, ಆ ಎಲ್ಲ ನದಿಗಳು ಕೂಡ, ಇಲ್ಲಿ ಹೇಳಿರುವ 8 ನದಿಗಳು ಮಾತ್ರ ಅಲ್ಲ, ಸಮಗ್ರ ಎಲ್ಲ ಪುಣ್ಯ ನದಿಗಳು ಕೂಡ ತಾಯಿಯ ಹಾಗೆ ಕೆಲಸ ಮಾಡ್ತಾ ಇದೆ. ಸರ್ವಾಶ್ಚೈವ ಮಹಾಫಲಾಹ, ಮಹಾಫಲಗಳನ್ನು, ಬೇಕಾದ್ದನ್ನು ಕೊಡುವಂಥವುಗಳು. ನಮಗೆ ಬೇಕಾದ್ದವನ್ನು ಕೊಡುವಂಥವು ಅನ್ನುವಾಗ ಭಾರತೀಯ ಶಿಕ್ಷಣದ ನೇರದಲ್ಲೇ ನಾವು ಯೋಚನೆ ಮಾಡಬೇಕಾಗಿದೆ. ಕೇವಲ ನಮ್ಮ ಆಸೆ ಆಕಾಂಕ್ಷೆಗಳು, ಭೌತಿಕ ಇಲ್ಲೆಲ್ಲ ಏನು ಪ್ರಕೃತಿಯಲ್ಲಿ ಸಿಗುವಂಥ ಆಸೆ ಆಕಾಂಕ್ಷೆಗಳನ್ನಷ್ಟೇ ಕೊಡುವಂಥವುಗಳು ಅಂತ ಅರ್ಥ ಮಾಡಿಕೊಂಡ್ರೆ ಯಾವ ನದಿನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೈವಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸಂಬಂಧಪಟ್ಟ ಲಾಭಗಳನ್ನು ಸೇರಿಸಿ ಹೇಳುವಂಥದ್ದು. ತಥಾ ನದ್ಯ ಸ್ವಪ್ರಕಾಶಾಃ ಶತಶೋಥ ಸಹಸ್ರಶಃ. 100 ಪಟ್ಟು 1000 ಪಟ್ಟು ನಮಗೆ ಅದು ಬೇಕಾದ್ದನ್ನು ಕರುಣಿಸುವಂತಹ ತಾಕತ್ತು ಆ ನದಿಗಳಿಗೆ ಇದೆ ಅಂತ ಅರ್ಥ. ಅಲ್ಲಿಗೆ 9ನೇ ಶ್ಲೋಕ ಮುಗಿಯುತ್ತೆ. ಈ 9ನೇ ಶ್ಲೋಕ ಪದ್ಮಪುರಾಣದಲ್ಲಿ ಬಂದಿರುವಂತಹ ಶ್ಲೋಕ. ಇದು ಎಲ್ಲ ಶ್ಲೋಕಗಳು ಕೂಡ ಪುರಾಣ ಭಾರತದ್ದೇ, ಪುರಾಣಗಳದ್ದೇ. ಪದ್ಮಪುರಾಣದಲ್ಲಿ ಸೂತ ಮುನಿ ಋಷಿಗಳಿಗೆ ಹೇಳುವಂತಹ ಒಂದು ಶ್ಲೋಕ ವಿಶ್ವಸ್ಯ ಮಾತರಃ ಸರ್ವಾಃ ಅನ್ನೋದು. ನದಿ ಅನ್ನುವ ವಿಷಯದಲ್ಲಿ ಇನ್ನೊಂದು ವಿಷಯ ಹೇಳುವುದಾದ್ರೆ, ನದಿ ಅನ್ನೋದು ಸ್ತ್ರೀಲಿಂಗ ಶಬ್ದ ಸಂಸ್ಕೃತದಲ್ಲಿ.
ಎಲ್ಲ ಭಾಷೆಯಲ್ಲಿ ಇರುವ ಹಾಗೆ ಸಂಸ್ಕೃತದಲ್ಲಿ ಲಿಂಗ ನಿರ್ಧಾರ ಮಾಡುವುದಲ್ಲ, ಶಬ್ದದ ಬೇಸ್ ಮೇಲೆ ಲಿಂಗ ಇರುವಂಥದ್ದು. ನದಿ ಅಂದರೆ ಸ್ತ್ರೀಲಿಂಗ. ಹೆಚ್ಚಿನ ಎಲ್ಲ ನದಿಗಳು ಸ್ತ್ರೀಲಿಂಗದ ನದಿಗಳೇ. ಕೆಲವು ಅಪವಾದವಾಗಿ ಒಂದಷ್ಟಿವೆ. ಬ್ರಹ್ಮಪುತ್ರ ಅಂತ ಇದೆ, ಇದು ಪುಲ್ಲಿಂಗ ನದಿ, ಬ್ರಹ್ಮಪುತ್ರ ನದಿ. ಹಾಗಾಗಿ ಲಿಂಗ ನಿರ್ಧಾರ ಆಗೋದು ಆ ಶಬ್ದವನ್ನು ಉಚ್ಚರಿಸುವಾಗ ನಮ್ಮ ದೇಹದಲ್ಲಾಗುವ ನಾಡಿ ಗತಿಗಳ ವ್ಯತ್ಯಾಸದ ಮೇಲೆ ಆಗೋದು. ಹಾಗಾಗಿ ಶಬ್ದವನ್ನು ಉಚ್ಚರಿಸಿದಾಗ ಪುಂನಾಡಿ, ಸ್ತ್ರೀನಾಡಿ, ನಪುಂಸಕಲಿಂಗ ನಾಡಿ, ಈ ಥರದ್ದೆಲ್ಲ ತುಂಬ ಸೂಕ್ಷ್ಮವಾದ ಸಂಸ್ಕೃತ ಮತ್ತು ಸಂಸ್ಕೃತಿಯ ವಿಚಾರಗಳಿದೆ. ಅದು ಅರ್ಥ ಆಗುವ ಕಾಲಕ್ಕೆ ಅರ್ಥ ಮಾಡಿಕೊಳ್ಳೋಣ, ಅಂಥ ಗುರುಗಳು ನಮಗೆ ಲಭ್ಯವಾದರೆ. ಮುಂದೆ ಹೋಗುವ 10ನೇ ಶ್ಲೋಕ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರುವಂಥದ್ದು. ಇದು ಕೂಡ ಸೂತ ಮುನಿಗಳು ಋಷಿಗಳಿಗೆ ಹೇಳುವಂತಹ ಒಂದು ಶ್ಲೋಕ. 10ನೇ ಶ್ಲೋಕ. ತಾಸ್ತು ನದ್ಯ ಸರಸ್ವತ್ಯಃ ಸರ್ವಾ ಗಂಗಾ ಸಮುದ್ರಗಾಃ ವಿಶ್ವಸ್ಯ ಮಾತರಃ ಸರ್ವಾಃ ಜಗತ್ಪಾಪಹರಾ ಸ್ಮೃತಾಃ. ತಾಸ್ತು ನದ್ಯ ಸರಸ್ವತ್ಯಃ. ಇಲ್ಲಿ ಸರಸ್ವತ್ಯಃ ಅನ್ನೋದಕ್ಕೆ ಸರಸ್ವತಿ ನದಿ ಅಂತ ಅರ್ಥ ಅಲ್ಲ ವಿದ್ಯಾರ್ಥಿಗಳೇ. ಇದು ಅನೇಕ ಉಪನದಿಗಳಿಂದ ಸೇರಿರುವಂಥದ್ದು ಅಂತ ಅರ್ಥ. ಸರಾಂಸಿ ಸಂತಿ ಆಸು ಇತಿ ಸರಸ್ವತ್ಯಃ. ತಾಸ್ತು ನದ್ಯ, ಆ ಎಲ್ಲ ನದಿಗಳು, ಸರಸ್ವತ್ಯಃ ಎಲ್ಲ ಉಪನದಿಗಳು, ಸಮುದ್ರಗಾಹ ಸಮುದ್ರಕ್ಕೆ ತಲುಪುವಂಥ ಯಾವೆಲ್ಲ ನದಿಗಳಿದೆಯೋ ಅವೆಲ್ಲವುಗಳು ಕೂಡ ಸರ್ವ ಗಂಗಾ ಸಮುದ್ರಗ, ಎಲ್ಲವೂ ಗಂಗೆಯಷ್ಟೇ ಪಾವನವಾದದ್ದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ವಿಶ್ವಸ್ಯ ಮಾತರ ಸರ್ವಾಹ. ಮತ್ತೊಂದು ಬಾರಿ ಇಲ್ಲಿ ಬಂದಿರುವ ಹಾಗೆ ತಾಯಿಯ ಸ್ಥಾನವನ್ನು ಕೊಡ್ತಾ ಇದ್ದಾರೆ ನದಿಗಳಿಗೆ. ವಿಶ್ವಸ್ಯ ಮಾತರ ಸರ್ವಾಹ ಜಗತ್ಪಾಪಹರ ಸ್ಮೃತಾಹ. ಅದೆಷ್ಟು ಚಂದದ ಮಾತು. ವಸುಧೈವ ಕುಟುಂಬಕಂ ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ. ಒಳ್ಳೆಯದು ಎಲ್ಲಿಂದ ಇದ್ರೂ ಬರಲಿ ಅಂತ ಹೇಳಿದವರು. ಇಡೀ ಬ್ರಹ್ಮಾಂಡವೇ ನಮ್ಮ ಕುಟುಂಬ ಅಂತ ಹೇಳಿದವರು ನಾವು ಭಾರತೀಯರು. ಜಗತ್ಪಾಪಹರ ಸ್ಮೃತಾಹ. ಜಗತ್ತಿನ ಪಾಪವನ್ನೇ ಹರಣ ಮಾಡುವ, ನಾಶ ಮಾಡುವ ತಾಕತ್ತು ಇರುವಂಥವುಗಳು ಈ ಎಲ್ಲ ನದಿಗಳು. ಆದರೆ ಇವತ್ತಿನ ಕೆಲವು ಜನಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ, ನದಿಗಳು ಯಾಕಾಗಿ ಬಂದಿದೆ ಅಂತ. ಹಾಗಾಗಿ ಸಹಜವಾಗಿ ಹರಿಯುವ ನದಿಗಳನ್ನು ತಿರುಗಿಸುವ ವ್ಯವಸ್ಥೆಗಳಿಗೆ ಹೊರಡ್ತಾ ಇದ್ದಾರೆ. ಇರಲಿ. ಜಗತ್ಪಾಪಹರ ಸ್ಮೃತಾಹ. ಜಗತ್ತಿನ ಪಾಪವನ್ನೇ ನಾಶ ಮಾಡುವ ತಾಕತ್ತು ಇರುವಂಥವುಗಳು, ಸಾಮರ್ಥ್ಯ ಇರುವಂಥವು ನದಿಗಳು ಈ ಎಲ್ಲ ನಮ್ಮ ಭಾರತೀಯ ನದಿಗಳು. ಹಾಗಾಗಿ ಪ್ರಧಾನವಾದ ವ್ಯತ್ಯಾಸ ಇದುವೇ. ಉಳಿದೆಲ್ಲ ದೇಶಗಳ ನದಿಗಳಿಗೂ ನಮ್ಮ ಭಾರತೀಯವಾದ ನದಿಗಳಿಗೂ ಇರೋದು ಅಷ್ಟೇ. ಹಾಗಾಗಿ ದೈವಿಕ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬೇಕಾಗುವ ಲಾಭವನ್ನು ತಂದುಕೊಡುವ ಸಾಮರ್ಥ್ಯ ಇರೋದು ನಮ್ಮ ಭಾರತೀಯ ನದಿಗಳಿಗೆ, ಪರ್ವತಗಳಿಗೆ, ಗ್ರಂಥಗಳಿಗೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಯಾಕೆ ಆ ತಾಕತ್ತು ಬಂತು? ಒಂದು ಸಹಜವಾಗಿ ಈ ಮಣ್ಣಿನಲ್ಲಿ ಆ ಗುಣ ಇತ್ತು. ಇನ್ನೊಂದು, ಸಾವಿರಾರು ಋಷಿಗಳು ಸಾವಿರಾರು ಕೋಟ್ಯಂತರ ವರ್ಷಗಳ ಕಾಲ ಈ ಮಣ್ಣಿನಲ್ಲಿ ತಪಸ್ಸು ಮಾಡಿ ಭಗವಂತನನ್ನು ಕಂಡ ಮಣ್ಣು ಈ ನಮ್ಮ ಭಾರತ. ಭಾರತದ ಮಣ್ಣಲ್ಲಿ ಅಂಥ ಸಾಮರ್ಥ್ಯ ಬಂದಿದೆ. 10ನೇ ಶ್ಲೋಕ ಅಲ್ಲಿಗೆ ಮುಕ್ತಾಯವಾಯಿತು. ಇನ್ನೊಂದು ಸಲ ಹೇಳ್ಕೊಂಡು ಮುಂದೆ ಹೋಗುವ. ತಾಸ್ತು ನದ್ಯ ಸರಸ್ವತ್ಯಃ ಸರ್ವಾ ಗಂಗಾ ಸಮುದ್ರಗಾಃ ವಿಶ್ವಸ್ಯ ಮಾತರಃ ಸರ್ವಾಃ ಜಗತ್ಪಾಪಹರ ಸ್ಮೃತಾಃ. ಶ್ಲೋಕ 11ನೇಯದ್ದು. 11ನೇ ಶ್ಲೋಕ ಬ್ರಹ್ಮಪುರಾಣದಲ್ಲಿ ಬಂದಿರುವಂತಹ ಒಂದು ಶ್ಲೋಕ. ಬ್ರಹ್ಮ ಋಷಿಗಳನ್ನು ಕುರಿತು ಹೇಳುವಂಥದ್ದು ಈ ಶ್ಲೋಕ. ಯಾವುದರ ಬಗ್ಗೆ ಹೇಳ್ತಾ ಇದ್ದಾರೆ? 11ನೇ ಶ್ಲೋಕ ತೀರ್ಥಕ್ಷೇತ್ರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಭರತಖಂಡದಲ್ಲಿ ಯಾವೆಲ್ಲ ಪ್ರಧಾನವಾದ ತೀರ್ಥಕ್ಷೇತ್ರಗಳಿದೆ ಅದರ ಬಗ್ಗೆ ವಿವರಣೆ ಕೊಡ್ತಾ ಇದೆ. ಇಲ್ಲಿ ಅಷ್ಟೂ ಬರುವಂತಹ 16 ಶ್ಲೋಕಗಳು ಕೂಡ ಭಾರತದ ವೈಶಿಷ್ಟ್ಯವನ್ನ, ಇಲ್ಲಿರುವ ವಿಶೇಷತೆಗಳನ್ನು ಹೇಳುವಂಥದ್ದು. ಅದರಲ್ಲಿ ಪ್ರಧಾನವಾದ ತೀರ್ಥಕ್ಷೇತ್ರಗಳ ಬಗ್ಗೆ ಕಾಪಿಲೆ ಗೋಗ್ರಹೇ ಸೋಮೆ ತೀರ್ಥೆ ಚಾಲಾಬು ಸಂಜ್ಞಿತೆ ಮೃತ್ಯುಂಜಯೇ ಕ್ರೋಡತೀರ್ಥೆ ವಾಸುಕೆ ಸಿದ್ಧಕೇಶ್ವರೇ. ಒಟ್ಟು 8 ತೀರ್ಥಕ್ಷೇತ್ರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ತೀರ್ಥ ಅಂದ ತಕ್ಷಣ ಶ್ಲೋಕಕ್ಕೆ ಹೋಗುವ. ಅದರ ಮೊದಲು ತೀರ್ಥ ಅಂದರೆ ನಮ್ಮ ಮನಸ್ಸಿನಲ್ಲಿ ಬರುವ ಮೊಟ್ಟ ಮೊದಲದ್ದು ದೇವಸ್ಥಾನದಲ್ಲಿ ಅರ್ಚಕರು ಕೊಡುವ
ಚೀಪಿ ತೀರ್ಥ ಅಥವಾ ಸಿಹಿಯಾದ ತೀರ್ಥ. ಚಿಕ್ಕ ಮಕ್ಕಳಿಗೆ ಅಂತೂ ಅಚ್ಚುಮೆಚ್ಚು, ದೊಡ್ಡವರಾದ್ಮೇಲೂ ಅಚ್ಚುಮೆಚ್ಚು, ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗತ್ತೆ ಅಷ್ಟೇ. ಇರಲಿ, ಅದರ ಜೊತೆಗೆ ಒಂದು ಉಂಡೆ ಪ್ರಸಾದ ಇದ್ರೆ ಅದು ಕೂಡ, ಅದರನ್ನು ಇಷ್ಟಪಡದವರು ಯಾರೂ ಇಲ್ಲ. ಸತ್ಯನಾರಾಯಣ ಕಥೆಯ ಸಪಾದ ಭಕ್ಷ್ಯ. ಯಾಕೆ ಇದಕ್ಕೆಲ್ಲ? ಅದು ಕೂಡ ಒಂದು ಥರ ಅಮ್ಮ ಕಿಚನಲ್ಲಿ ಮಾಡುವ ಹಾಗೆ ಒಂದಷ್ಟು ಪದಾರ್ಥಗಳನ್ನು ಸೇರಿಸಿ ಮಾಡಿದ್ದು. ಆದರೆ ಆ ತೀರ್ಥಕ್ಕೆ ಯಾಕೆ ನಾವು ಅಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತಾ ಇದ್ದೇವೆ? ಯೋಚನೆ ಮಾಡಿದ್ದೀರಾ? ತರತಿ ಪಾಪಾದಿಕಂ ಅಸ್ಮಾತ್ ಇತಿ ತೀರ್ಥಂ ಅಂತ ಹೇಳಿದ್ದೇವೆ. ತೀರ್ಥ ಅನ್ನೋ ಶಬ್ದದ ಅರ್ಥ ನಮ್ಮಲ್ಲಿರುವ ಪಾಪಗಳನ್ನೆಲ್ಲ ತೊಳೆದು ಹಾಕುವಂಥ ಸಾಮರ್ಥ್ಯ ಇರುವುದಕ್ಕೆ ಎಲ್ಲದೂ ತೀರ್ಥ ಅಂತ ಕರೆದಿದ್ದೇವೆ. ಹಾಗಾಗಿ ತೀರ್ಥ ಅನ್ನೋದಕ್ಕೆ ಕೇವಲ ಆ ಜಲದಿಂದಲೂ ಮಾಡಿದ್ದು ಅಂತ ಅಷ್ಟೇ ಅರ್ಥ. ತೀರ್ಥ ರೂಪರು ಅಂತಲೂ ಹೇಳಿದ್ದೇವೆ ಎಲ್ಲೋ ಒಂದು ಕಡೆ. ನಾವೆಲ್ಲ ಚಿಕ್ಕರಿರುವಾಗ ಒಂದು 4-6 ಪತ್ರಗಳನ್ನು ಬರೆದು ರೂಢಿ ಇತ್ತು ಹಾಸ್ಟೆಲಲ್ಲಿದ್ದಾಗ. ತಂದೆಗೆ, ತಾಯಿಗೆ ತೀರ್ಥರೂಪರಾದ ಮಾತಾಪಿತೃಗಳಲ್ಲಿ, ತಂದೆಯವರಲ್ಲಿ, ಹೀಗೆಲ್ಲ ತೀರ್ಥಕ್ಕೆ ಸಮನಾದವರು ಅವರು. ನಮ್ಮ ಪಾಪಗಳನ್ನು ತೊಳಿಲಿಕ್ಕೆ ಸಾಮರ್ಥ್ಯ ಇದೆ ನಮ್ಮ ತಂದೆಗೆ. ಹಾಗಾಗಿ ಅಪ್ಪ ಅಮ್ಮನಿಗೆ ಅಷ್ಟು ದೊಡ್ಡದಾದ ಸ್ಥಾನ ಬೇಕು ನಮ್ಮ ಜೀವನದಲ್ಲಿ. ಅವರಿಗೆ ಲಾಭಕ್ಕಾಗಿ ಅಲ್ಲ, ನಮ್ಮ ಲಾಭಕ್ಕಾಗಿ. ಅವರನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಅವರನ್ನು ಯಾವುದೇ ಬೇಜಾರಾಗದೆ ನಾವು ನೋಡ್ಕೊಳ್ಳೋದು. ಹಾಗಾಗಿ ತೀರ್ಥ ಅನ್ನೋ ವಿಷಯ ಕೇಳಿದೆ. 3 ಸಲ ತೀರ್ಥ ತಗೊಳ್ಬೇಕು ಅಂತ ಹೇಳ್ತಾರೆ. ಪ್ರಥಮಂ ದೇಹ ಶುದ್ಧ್ಯರ್ಥಂ. ಯಾಕಾಗಿ 3 ಸಲ? ಸಿಹಿಯಾಗಿದೆ ಅನ್ನುವ ಕಾರಣಕ್ಕಾಗಿ ಅಲ್ಲ. ಪ್ರಥಮಂ ದೇಹ ಶುದ್ಧ್ಯರ್ಥಂ. ತೀರ್ಥ ತಗೊಂಡು ನಮಗೆ ಅದರಿಂದ ಲಾಭ ಆಗಬೇಕಾಗಿದೆ. ಆ ಲಾಭಕ್ಕೆ ಒಂದಷ್ಟು ಪ್ರೊಸೀಜರ್ ಇದೆ. ದೇಹ ಶುದ್ಧಿ ಆಗಬೇಕು ಮೊಟ್ಟ ಮೊದಲು. ದ್ವಿತೀಯಂ ಪಾಪನಾಶನಂ. ದೇಹ ಶುದ್ಧಿಯಾಗಿ ನಮ್ಮ ದೇಹದಲ್ಲಿ ಇರುವ, ಮನಸ್ಸಿನಲ್ಲಿ ಇರುವ ಪಾಪಗಳು ನಾಶ ಆಗಬೇಕು. ಅದು ಎರಡನೆಯದ್ದಕ್ಕಾಗಿ. ಶುದ್ಧಿ ಆಯಿತು, ಪಾಪ ನಾಶ ಆಯಿತು. ಹಾಗಾದರೆ ಇನ್ನೇನು? ತೃತೀಯಂ ಮೋಕ್ಷ ಸಿದ್ಧ್ಯರ್ಥಂ. ನಮ್ಮ ಕಟ್ಟ ಕಡೆಯ ಜೀವನದ ಗುರಿ. ಕಟ್ಟ ಕಡೆಯದು ಅಂದರೆ 60 ವರ್ಷ ಆದಮೇಲೆ ಯೋಚನೆ ಮಾಡೋದು ಅಂತ ಅರ್ಥ ಅಲ್ಲ. ಆದಿಯಿಂದ ಅಂತ್ಯದವರೆಗೆ ಒಂದೇ ಗುರಿ, ಮೋಕ್ಷ ಸಿದ್ಧ್ಯರ್ಥಂ. ಆ ಮೋಕ್ಷಕ್ಕಾಗಿ 3ನೆಯ ಸಲ ನಾವು ತೀರ್ಥವನ್ನು ಪ್ರಾಶನ ಮಾಡ್ತೇವೆ. ಆ ತೀರ್ಥ ಪ್ರಾಶನದಲ್ಲೂ ಒಂದು ಸಣ್ಣ ವಿಜ್ಞಾನ ಇದೆ. ಯಾರಾದರೂ ಹಿರಿಯರು ಗೊತ್ತಿದ್ದವರಿದ್ದರೆ ನಿಮಗೆ ಇರ್ಬೋದು. ಆ ತೀರ್ಥವನ್ನು ತಗೊಂಡಾದ್ಮೇಲೆ ಉಳಿದದ್ದನ್ನು ತಲೆಗೆ ಮೆತ್ತಿಕೊಳ್ಳುವುದು ನಮ್ಮ ಸಂಸ್ಕೃತಿ ಅಲ್ಲ ವಿದ್ಯಾರ್ಥಿಗಳಿಗೆ. ಕೆಲವೊಂದು ಸಂಪ್ರದಾಯಗಳಲ್ಲಿದೆ, 3 ಸಲ ಆದಮೇಲೆ ಮತ್ತೊಂದು ಸಲ ಕೊಟ್ಟರೆ ಅದನ್ನು ನಮ್ಮ ಶಿರದಲ್ಲಿ ಧರಿಸಿಕೊಳ್ಳುವಂಥದ್ದು. ಅದು ಪುಣ್ಯವಾದದ್ದು, ತೀರ್ಥ ಅಂತ. ಹಾಗಾಗಿ ಉಳಿದಿರುವ ಎಂಜಲನ್ನು ತಲೆಗೆ ಹಾಕಿಕೊಳ್ಳುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ. ಇರಲಿ, ನಿಮ್ಮ ಆಚರಣೆಗೆ ಬಿಟ್ಟದ್ದು, ಫೋರ್ಸ್ ಮಾಡಲಿಕ್ಕೆ ಹೋಗಲ್ಲ. ಕಾಪಿಲೆ ಗೋಗ್ರಹೇ ಸೋಮೆ ತೀರ್ಥೆ ಚಾಲಾಭು ಸಂಜ್ಞಿತೆ ಮೃತ್ಯುಂಜಯೇ ಕ್ರೋಢತೀರ್ಥೆ ವಾಸುಕೆ ಸಿದ್ಧಕೇಶ್ವರೇ. ಈ ಥರದ ಪ್ರಧಾನ 8 ತೀರ್ಥಕ್ಷೇತ್ರಗಳು ನಮ್ಮ ಭಾರತದಲ್ಲಿ ಇದೆಯಂತೆ. ಕಾಪಿಲ ತೀರ್ಥ, ಗೋಗ್ರಹ ತೀರ್ಥ, ಸೋಮತೀರ್ಥ, ಅಲಾಬ್ ಚಾಲಾಬು ಅಲಾಬು ತೀರ್ಥ ಎಂಬ ಸಂಜ್ಞೆ ಹೆಸರು ಅಷ್ಟೆ. ಮೃತ್ಯುಂಜಯ ತೀರ್ಥ, ಕ್ರೋಢತೀರ್ಥ, ವಾಸುಕ ತೀರ್ಥ, ಸಿದ್ಧಕೇಶ್ವರ ತೀರ್ಥ ಅಂತ 8 ಬಗೆಯ ತೀರ್ಥಕ್ಷೇತ್ರಗಳನ್ನು ಕೊಟ್ಟಿದ್ದಾರೆ. ಒಂದು ಸಣ್ಣ ಮಾಹಿತಿ ನಿಮ್ಮ ಪುಸ್ತಕದಲ್ಲೇ ಇದೆ. ವೈತರಣಿ ಇತಿ ನದಿ ಒರಿಸ್ಸಾ ಪ್ರದೇಶ ಕಟಕ್ ಪ್ರಾಂತೆ ಪೂರ್ವ ಕರಾವಲ್ಯಾಂ ಪ್ರವಹತಿ. ಒರಿಸ್ಸಾದ ಹತ್ತಿರ ಕಟಕ್ ಅನ್ನುವ ಪ್ರಾಂತ್ಯದಲ್ಲಿ ವೈತರಣಿ ಎನ್ನುವ ನದಿ ಇದೆ ಒರಿಸ್ಸಾದಲ್ಲಿ. ತತ್ರ ಸಮೀಪೆ ಕಪಿಲ, ಗೋಗ್ರಹ ಇತ್ಯಾದಿ ಅಷ್ಟತೀರ್ಥಕ್ಷೇತ್ರಾಣಿ ಸಂತಿ. ಹಾಗಾಗಿ ನಮ್ಮ ಭಾರತ ದೇಶದ ಒರಿಸ್ಸಾ ಭಾಗದ ಹತ್ತಿರ ಈ ಎಲ್ಲ ತೀರ್ಥಕ್ಷೇತ್ರಗಳು ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಇಲ್ಲಿ ಕೊಟ್ಟಿರುವ ಹೆಚ್ಚಿನ ವಿಚಾರಗಳು ಕೂಡ ಉತ್ತರ ಭಾರತಕ್ಕೆ ಸಂಬಂಧಪಟ್ಟದ್ದೇ ಆಗಿದೆ. ಹೀಗೆ ತೀರ್ಥಕ್ಷೇತ್ರಗಳ ಬಗ್ಗೆ 11ನೇ ಶ್ಲೋಕದಲ್ಲಿ ಹೇಳಿ ಆಯಿತು. ಕಾಪಿಲೆ ಗೋಗ್ರಹೇ ಸೋಮೆ ತೀರ್ಥೆ ಚಾಲಾಭು ಸಂಜ್ಞತೆ ಮೃತ್ಯುಂಜಯೇ ಕ್ರೋಢತೀರ್ಥೆ ವಾಸುಕೆ ಸಿದ್ಧಕೇಶ್ವರೇ. ಮುಂದಿನದ್ದು 12ನೆಯ ಶ್ಲೋಕ. ತಾತ್ಪರ್ಯವನ್ನು ಕರೆಕ್ಟಾಗಿ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ. ವ್ಯಾಕರಣದ ಭಾಗಗಳನ್ನು ಮುಂದಿನ ತರಗತಿಗಳಲ್ಲಿ ನೋಡುವ. ಹಾಗಾಗಿ ವ್ಯಾಕರಣವನ್ನು ಟಚ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. 12 ಇದು ಬ್ರಹ್ಮಾಂಡ ಪುರಾಣದ ಒಂದು ಶ್ಲೋಕ. ಇದು 12ನೇ ಶ್ಲೋಕ.
ಸೂತ ಮುನಿಗಳು ಋಷಿಗಳಿಗೆ ಹೇಳುವಂಥದ್ದು. ಇಲ್ಲಿ ಪ್ರಧಾನವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿರುವ ಪ್ರಧಾನವಾದ ಪ್ರದೇಶಗಳ ಬಗ್ಗೆ ಹೈಲೈಟ್ ಮಾಡ್ತಾ ಇದ್ದಾರೆ. ಪಾಂಡ್ಯಾಶ್ಚ ಕೇರಳಶ್ಚೈವ ಚೋಲ ಕುಲ್ಯಾಸ್ತಥೈವ ಚ ಸೇತುಕ ಮೂಷಿಕಾಶ್ಚೈವ ಕ್ಷಪಣ ವನವಾಸಿಕಾಃ. ದಕ್ಷಿಣ ಭಾರತದ ಒಂದಷ್ಟು ಪ್ರಧಾನವಾದ ಪ್ರದೇಶಗಳು ಯಾವುದೆಲ್ಲ ನಮ್ಮ ಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಈ ಎಲ್ಲ ಪ್ರದೇಶಗಳು ಎಷ್ಟು ಭಾಗಗಳಿತ್ತು ಅನ್ನೋದು ಗೂಗಲ್ ಮಾಡಿದರೆ ಕರೆಕ್ಟಾಗಿ ನಿಮಗೆ ಐಡಿಯಾ ಬರ್ಬೋದು. ಪಾಂಡ್ಯ ರಾಜರು ಅಂತ ಇದ್ರು, ಅವರು ಇದ್ದಂಥ ಪ್ರದೇಶ ಪಾಂಡ್ಯ ಅಂತ ಬಂದಿದೆ. ಕೇರಳಶ್ಚೈವ, ಕೇರಳ ಅನ್ನೋದು ಇವತ್ತು ಕೂಡ ಅದೇ ಹೆಸರಿನಲ್ಲಿ ಉಳ್ಕೊಂಡಿದೆ, ಕೇರಳ ಅನ್ನೋದು. ಚೋಳರು, ಚೋಳ ಅನ್ನುವ ಪ್ರದೇಶ. ಕುಲ್ಯಾಹ ತಥೈವಚ, ಹಾಗೆಯೇ ಕುಲ್ಯ ಅನ್ನುವ ಪ್ರದೇಶ. ಸೇತುಕ, ಸೇತುಕ ಅನ್ನುವ ಜಾಗ. ಮೂಷಿಕಾಹ ಚ ಏವ ಕ್ಷಪಣ ವನವಾಸಿಕಾಹ. ಇನ್ನೊಂದು, ಈ ಹೆಸರುಗಳು ಬಂದಿರೋದ್ರಲ್ಲಿ ಇರುವ ಒಳ ಅರ್ಥ ಏನಪ್ಪ ಅಂದರೆ, ಇದೆಲ್ಲ ಒಂದೊಂದು ವೃತ್ತಿ ಸೂಚಕದಿಂದ, ವೃತ್ತಿಯಿಂದಾಗಿ ಒಂದೊಂದು ಜನಾಂಗಗಳು ಆ ಪ್ರದೇಶಗಳಲ್ಲಿ ಇದ್ದಿದ್ದರಿಂದಾಗಿ ಆ ಜನಾಂಗದಿಂದಾಗಿ ಆ ಪ್ರದೇಶಕ್ಕೆ ಆ ಹೆಸರು ಬಂದಿದೆ. ಉದಾಹರಣೆಗೆ ಕುಲ್ಯಾಹ ಅಂತ ಒಂದಿದೆ. ಕುಲ್ಯಾಹ ಅನ್ನೋದಕ್ಕೆ ಒಂದು ಏನು ಕ್ಷುದ್ರ ಜಲವನ್ನು ಅಥವಾ ಏನು ಕೃತ್ರಿಮವಾದ ಜಲದಿಂದ ಅದನ್ನು ಉಪಯೋಗಿಸಿ ಕೃಷಿ ಮಾಡುವ ಒಂದು ಜನಾಂಗಕ್ಕೆ ಕುಲ್ಯರು ಅಂತ ಹೇಳೋದಂತೆ. ಸೊ ಈ ಥರ ಒಂದೊಂದು ಜನಾಂಗದ ವೃತ್ತಿಯನ್ನು ಆಧರಿಸಿ ಒಂದೊಂದು ಪ್ರದೇಶಗಳಿಗೆ ಒಂದೊಂದು ಹೆಸರು ಬಂದಿದೆ. ಇವತ್ತು ಕೂಡ ಅದು ಹಲವಾರು ಹೆಸರುಗಳಲ್ಲಿ ಕಾಣಬಹುದು ನಾವು. ಪಾಂಡ್ಯಾಶ್ಚ ಕೇರಳಶ್ಚೈವ ಚೋಲ ಕುಲ್ಯಾಸ್ತಥೈವ ಚ ಸೇತುಕ ಮೂಷಿಕಾಶ್ಚೈವ ಕ್ಷಪಣ ವನವಾಸಿಕಾಃ. ಈ ತರಹ ದಕ್ಷಿಣ ಭಾರತ ದೇಶಗಳನ್ನು ಹೇಳಿದ್ದಾರೆ. ಒಂದು ನಿಮಿಷ ಪಾಸ್ ಮಾಡಿ ಸರ್. ವಿದ್ಯಾರ್ಥಿಗಳೇ, ಮುಂದಿನ ಶ್ಲೋಕಕ್ಕೆ ತೆರಳುವ. 13ನೇ ಶ್ಲೋಕ, ಪುರಾಣ ಭಾರತದಲ್ಲಿರುವಂತಹ 13ನೇ ಶ್ಲೋಕ. ಜ್ಞೇಯಂ ತದ್ ಭಾರತಂ ವರ್ಷಂ ಎನ್ನುವಂತಹದ್ದು 13ನೇ ಶ್ಲೋಕ. ಇದೇ ನಾರದೀಯ ಪುರಾಣದಿಂದ ಬಂದಿರುವಂತಹ ಶ್ಲೋಕ. ಜ್ಞೇಯಂ ತದ್ ಭಾರತಂ ವರ್ಷಂ ಸರ್ವಕರ್ಮ ಫಲಪ್ರದಂ ಅತ್ರ ಕರ್ಮಾಣಿ ಕುರ್ವಂತಿ ತ್ರಿವಿಧಾನಿ ತು ನಾರದ. ಜ್ಞೇಯಂ ತದ್ ಭಾರತಂ ವರ್ಷಂ, ಜ್ಞೇಯಂ ತಿಳಿಬೇಕು ನೀವು, ನಾವು ತದ್ ಭಾರತಂ ವರ್ಷಂ ಸರ್ವಕರ್ಮ ಫಲಪ್ರದಂ. ಭಾರತ ವರ್ಷ ಅಂದರೆ ದೇಶ ಪ್ರದೇಶ ಅಂತ ಹೇಳಿದೆ. ಈ ಭಾರತ ವರ್ಷ, ಭಾರತ ಅನ್ನೋದು ಸರ್ವಕರ್ಮ ಫಲಪ್ರದಂ. ಎಲ್ಲ ಯಾವ ಥರದ ಕರ್ಮಗಳನ್ನು ಬೇಕಾದರೂ ನೀವು ಮಾಡಿ, ಅದು ನಿಮ್ಮಿಷ್ಟ. ಒಳ್ಳೆಯದೋ ಕೆಟ್ಟದೋ ಯಾವುದು ಬೇಕಾದರೂ, ಅಥವಾ ಮೋಕ್ಷಕ್ಕೆ ಬೇಕಾಗುವಂಥದ್ದು ಯಾವುದು ಬೇಕಾದರೂ ಮಾಡಿ, ಎಲ್ಲ ಕರ್ಮಗಳಿಗೂ ಫಲವನ್ನು ಅನುಭವಿಸಲಿಕ್ಕೆ ಯೋಗ್ಯವಾದ ಪ್ರದೇಶ ನಮ್ಮ ಭಾರತ. ಅತ್ರ ಕರ್ಮಾಣಿ ಕುರುವಂತಿ ತ್ರಿವಿಧಾನಿ ತು ನಾರದ. ಯಾವ ಥರದೆಲ್ಲ ಕರ್ಮಗಳನ್ನು ಮಾಡ್ತಾರೆ ಅತ್ರ, ಇಲ್ಲಿ ಈ ಭೂಪ್ರದೇಶದಲ್ಲಿ 3 ಥರದ ಕರ್ಮಗಳನ್ನು ಮಾಡ್ತಾರಂತೆ. ಹೇ ನಾರದ, ಶೌನಕರು ನಾರದನಿಗೆ ಹೇಳುವಂತಹ ಒಂದು ಶ್ಲೋಕ ಇದು. ಹೇ ನಾರದ, ಈ ಭೂಮಿಯಲ್ಲಿ, ಈ ಭರತಖಂಡದಲ್ಲಿ 3 ಥರದ ಕೆಲಸಗಳನ್ನು ಮಾಡ್ತಾರೆ. ಈ 3 ಕರ್ಮದಲ್ಲಿ 3 ಥರದ ಕರ್ಮ ಅನ್ನುವಾಗ ವ್ಯಾಖ್ಯಾನಗಳಲ್ಲಿ ಹಲವಾರು ಥರದ ವ್ಯಾಖ್ಯಾನಗಳು ಬರುತ್ತೆ. ನಾವು ಎಲ್ಲದನ್ನು ಒಂದು ಚೂರು ಡೀಪಾಗಿ ಹೋಗಿಬಿಡುವ. 3 ಥರದ ಕರ್ಮಗಳು ಯಾವುದೆಲ್ಲ? ಒಂದು ವಿಭಾಗದಲ್ಲಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಮತ್ತೊಂದು ಕಾಮ್ಯ ಕರ್ಮ ಅಂತ ಹೇಳ್ತೇವೆ ನಾವು. ನಿತ್ಯ ಕರ್ಮಗಳು ಯಾವುದೆಲ್ಲ? ನಾವು ಮಾನವರು ಸಹಜವಾಗಿ ಮಾಡುವಂಥದ್ದು. ಪ್ರತಿನಿತ್ಯ ದೇವರಿಗೆ ಒಂದು ಸಂಧ್ಯಾ ವಂದನೆ ಮಾಡ್ತೇವೆ, ಸಂಜೆಯ ಕಾಲದಲ್ಲಿ ಮಾಡುವಂಥ ಒಂದು ಕಾರ್ಯ. ಅವರು ಇವರು ಅಂತಾರೆ, ಎಲ್ಲರೂ ಮಾಡ್ತಾರೆ. ಅದೆಲ್ಲ ನಿತ್ಯ ಕರ್ಮಗಳು, ನಾವು ಮಾಡುವಂಥದ್ದು. ಒಂದು ಈ ಕರ್ಮಗಳು. ಇನ್ನೊಂದು ನೈಮಿತ್ತಿಕ ಕರ್ಮಗಳು. ಸಾಮಾನ್ಯವಾಗಿ ನೀವು ಆಸ್ಟ್ರಾಲಜರ್ ಹತ್ರ ಅಥವಾ ಏನೋ ಒಂದು ಬಲಿಮ್ಮೆ ಕೇಳಲಿಕ್ಕೆ, ನಮ್ಮ ದಕ್ಷಿಣ ಈ ಕನ್ನಡದಲ್ಲಿ ಹೆಚ್ಚಾಗಿ ಬಲಿಮ್ಮೆ ಕೇಳೋದು ಅಂತ ಹೇಳ್ತೇವೆ ನಾವು. ಕೇಳಲಿಕ್ಕೆ ಹೋದಾಗ ಜಾತಕದ ದೋಷ ಉಂಟು ಅಂತ ಹೇಳ್ತಾರೆ ಜ್ಯೋತಿಷಿಗಳು. ಏನು ದೋಷ? ಜಾತಕದಲ್ಲಿ ದೋಷ ಇದೆ. ಕೇಳುವಾಗ ನಮ್ಮ ಆಡು ಮಾತುಗಳು ಹೇಗಾಗಿದೆ ಅಂದರೆ, ಜಾತಕದಿಂದಾಗಿ ನಮಗೆ ದೋಷ ಅನ್ನುವಂಥ ಪರಿಸ್ಥಿತಿ ಬಂದಿದೆ.
ಆ ಬೆಕ್ಕಿನಿಂದಾಗಿ ನಮಗೆ ಮುಂದೆ ಏನೋ ತೊಂದರೆ ಇದೆ, ಬೆಕ್ಕಡ್ಡ ಬಂದಾಗ ಈ ಥರದ ಪರಿಸ್ಥಿತಿಗಳು ಬಂದಿದೆ. ಆದರೆ ಈ ನಮ್ಮ ಜ್ಯೋತಿಷ್ಶಾಸ್ತ್ರ ಅನ್ನೋದು ಆ ಥರದಲ್ಲಿ ಆ ಬೇಸ್ ಮೇಲೆ ನಿಂತಿದ್ದೇ ಅಲ್ಲ, ಅದು ನಮಗೆ ಸೂಚನೆ ಕೊಡುವುದು ವಿದ್ಯಾರ್ಥಿಗೆ. ತುಂಬ ಸರಳ ಉದಾಹರಣೆ ಒಂದು ಹೇಳ್ತೇನೆ ನಿಮಗೆ. ರಾತ್ರಿ ಹೊತ್ತಿನಲ್ಲಿ ನೀವು ಹೋಗುವಾಗ ಒಂದು ಟಾರ್ಚ್ ಹಿಡ್ಕೊಂಡು ಹೋಗ್ತೀರಾ, ಕರೆಂಟ್ ಇಲ್ಲದೆ ಇರುವಾಗ ಒಂದು ಟಾರ್ಚ್ ಹಿಡ್ಕೊಂಡು ಹೋಗ್ತೀರಾ. ಆ ಟಾರ್ಚನ್ನು ಯಾಕೆ ನಾವು ಆನ್ ಮಾಡ್ತೇವೆ? ಕೈಯಲ್ಲಿ ಇದ್ದಾಗ ನಮಗೆ ಸುಲಭ ಆಗಲಿ ಅಂತ ಅಷ್ಟೇ. ಟಾರ್ಚ್ ಇಲ್ಲದೆ ಇದ್ರೂ ನಿಮ್ಮ ಮನೆಯಲ್ಲೇ ಆರಾಮವಾಗಿ ನೀವು ಹೋಗಿ ಬರ್ಬೋದು. ಆದರೆ ಟಾರ್ಚ್ ಇದ್ದಾಗ ಮತ್ತು ತುಂಬ ಸುಲಭ. ಹಾಗಾಗಿ ಆ ಇರುವಂಥದ್ದನ್ನು ನಾವು ಬಳಸ್ಕೊಳ್ಬೇಕಲ್ವಾ. ನಮ್ಮ ಸೃಷ್ಟಿಯಲ್ಲಿ ನಮಗಾಗಿಯೇ ಜ್ಯೋತಿಷಾಸ್ತ್ರ ಅನ್ನುವ ಒಂದು ವಿದ್ಯೆ ಬಂದಿದೆ, ಯಾಕೆ ಬಳಸ್ಕೊಳ್ಬಾರ್ದು? ಹಾಗಾಗಿ ಅದು ನಮಗೆ ಸಹಾಯ ಮಾಡುವಂಥದ್ದು, ದೀಪದಂತೆ ಟಾರ್ಚಿನಂತೆ ನಮಗೆ ಸಹಾಯ ಮಾಡುವಂಥ ಶಾಸ್ತ್ರ ಅದು. ಅದೆಲ್ಲ ನಮಗೆ ಸೂಚನೆಗಳನ್ನು ಕೊಡೋದು. ಹಾಗಾಗಿ ಇಂಥ ಒಂದಷ್ಟು ಸೂಚನೆಗಳನ್ನು ಕೊಡೋದಕ್ಕೆ ಜಾತಕ ಕುಂಡಲಿ ಕೂಡ ಒಂದು ಪ್ರಧಾನವಾದ ಮಾಧ್ಯಮ. ಹಾಗಾಗಿ ಜ್ಯೋತಿಷ್ಶಾಸ್ತ್ರ ಅನ್ನೋದು ಯಾವತ್ತಿಗೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಇರಲಿ, ಈ ಜಾತಕದಲ್ಲಿ ಪರಿಶೀಲನೆ ಮಾಡಿದಾಗ ಕೆಲವೊಂದು ಸಲ ಯಾವುದೋ ಒಂದಷ್ಟು ಗಂಡಾಂತರಗಳು ಬರೋದು, ಒಂದು ಸಂಧಿ ಬರೋದು ಅಂಥದ್ದೆಲ್ಲ ಹೇಳ್ತಾರೆ. ಇಂಥದ್ದಕ್ಕೆಲ್ಲ ಒಂದಷ್ಟು ಪರಿಹಾರ ಮಾಡ್ತಾರೆ. ಪರಿಹಾರ ಮಾಡಿದರೆ ಗಂಡಾಂತ ಬರೋದೇ ಇಲ್ವಾ? ಬರೋದೇ ಇಲ್ಲ ಅಂತ ಅವ್ರು ಹೇಳೋದೇ ಇಲ್ಲ. ಬರಬಹುದು. ಬರೋದನ್ನು ನಮಗೆ ಗೊತ್ತಿದ್ದರೆ, ಅಲ್ಲೊಂದು ಹೊಂಡ ಇದೆ ಅಂತ ಗೊತ್ತಿದ್ದರೆ ಟಾರ್ಚ್ ಇದ್ದಾಗ ಎಷ್ಟು ಸುಲಭ ಆಗತ್ತೆ ಅದನ್ನು ದಾಟಿ ಹೋಗಲಿಕ್ಕೆ. ಆ ಗುಂಡಿ ಇದ್ದದ್ದು ಎಲ್ಲಿಗೂ ಹೋಗಲ್ಲ, ಗುಂಡಿ ಹಾಗೇ ಇರುತ್ತೆ, ಹೊಂಡ ಹಾಗೇ ಇರುತ್ತೆ. ಹೊಂಡವನ್ನು ಮುಚ್ಚುವ ಕೆಲಸ ಮಾಡೋದಲ್ಲ ಟಾರ್ಚ್. ಆದರೆ ಅದು ಟಾರ್ಚ್ ಇದ್ದಾಗ ನಮಗೆ ಸುಲಭ ಆಗುತ್ತೆ. ಅದೇ ಥರ ಒಂದು ಗಂಡಾಂತರ ಮುಂದೆ ಬರುತ್ತೆ ಅಂದಾಗ ನಾವು ಮೊದಲೇ ಗೊತ್ತಿದ್ದರೆ ಜ್ಯೋತಿಷ್ಶಾಸ್ತ್ರ ಆ ಥರದಲ್ಲಿ ನಮಗೆ ಸಹಾಯ ಮಾಡಿಕೊಡತ್ತೆ. ಇದಕ್ಕೆ ಒಂದಷ್ಟು ಹೇಳುವಂಥ ಪರಿಹಾರಗಳೆಲ್ಲ ನೈಮಿತ್ತಿಕ ಕರ್ಮಗಳು, ನಿಮಿತ್ತವನ್ನು ಇಟ್ಟುಕೊಂಡು, ಕಾರಣವನ್ನು ಇಟ್ಟುಕೊಂಡು ಬರುವಂಥದ್ದೆಲ್ಲ ನೈಮಿತ್ತಿಕ ಕರ್ಮಗಳು. ಮೂರನೆಯ ಕರ್ಮ ಕಾಮ್ಯ ಕರ್ಮಗಳು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಪುತ್ರ ಕಾಮೇಷ್ಟಿಯಾಗಿ ಹಿಂದೆಲ್ಲ ಕೇಳಿರ್ಬೋದು ನಾವು. ಯಾವನೋ ಒಬ್ಬನ ರಾಜನಿಗೆ ಮಕ್ಕಳಾಗಲಿಲ್ಲ, ಹಾಗಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಮಕ್ಕಳನ್ನು ಪಡ್ಕೊಂಡ. ಇದೆಲ್ಲ ಕಾಮ್ಯ ಕರ್ಮಗಳು ಅಂತ ಹೇಳ್ತೇವೆ. ಈ ಥರದಲ್ಲಿ 3 ವಿಭಾಗದ ಕರ್ಮಗಳಿದೆ. ಇನ್ನೂ ಒಂದು ಥರದಲ್ಲಿ ಹೇಳುವುದಾದರೆ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿನಿ ಕರ್ಮ ಅಂತ 3 ಥರದಲ್ಲಿ ಕರ್ಮಗಳನ್ನು ವಿಭಾಗ ಮಾಡ್ತಾರೆ. ಆಡು ಮಾತಲ್ಲಿ ಮಾತಾಡುವಾಗಲೂ ಯಾರಾದರೂ ಅಜ್ಜಿಯ ಹಿರಿಯರು ಮನೆಯಲ್ಲಿದ್ದರೆ ಸಾಮಾನ್ಯವಾಗಿ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಅನ್ನುವ ಪದ ಸಂಸ್ಕೃತಕ್ಕೆ ಲಿಂಕ್ ಆಗಿದೆ. ಇಲ್ಲಿ ಏನು ಕರ್ಮ? ಹಿಂದಿನ ಜನ್ಮಗಳಲ್ಲಿ ಅದು ಎಷ್ಟು ಜನ್ಮಗಳಿತ್ತು ಗೊತ್ತಿಲ್ಲ, ಆ ಎಲ್ಲ ಜನ್ಮಗಳಲ್ಲಿ ಮಾಡಿರುವ ಕರ್ಮಗಳು ಪ್ರಾರಬ್ಧ ಕರ್ಮಗಳು, ಹಿಂದಿನದ್ದು. ಅದು ಅನುಭವಿಸಲೇಬೇಕು, ಅದರಿಂದ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಯಾರಿಗೆ ಕೂಡ. ಇನ್ನೊಂದು ಸಂಚಿತ ಕರ್ಮ, ಎರಡನೆಯದ್ದು. ಈ ಜನ್ಮದಲ್ಲಿ ನಾವು ಏನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೇವೆ ಅದು ಸಂಚಿತ ಕರ್ಮಗಳು. ಬರಲಿಕ್ಕಿರುವಂಥದ್ದು, ಮುಂದೆ ಭವಿಷ್ಯದಲ್ಲಿ ಬರುವಂತಹ ಕರ್ಮಗಳನ್ನು ಆಗಾಮಿನಿ ಕರ್ಮಗಳು ಅಂತ ಹೇಳ್ತೇವೆ. ಮೊದಲನೆಯ ಪ್ರಾರಬ್ಧವನ್ನು ಅನುಭವಿಸಲೇಬೇಕು. ಉಳಿದ ಎರಡನ್ನು ಎಲ್ಲಾದರೂ ನಿಮ್ಮ ತುಂಬ ಒಳ್ಳೆಯ ಕಾರ್ಯಗಳು ಏನಾದರೂ ಇದ್ದರೆ ತಪ್ಪಿಸ್ಕೊಳ್ಬಹುದು. ಸುಲಭಕ್ಕೆಲ್ಲ ಸಾಧ್ಯ ಇಲ್ಲ, ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅಷ್ಟು ಋಷಿಗಳ ನೋಟದಲ್ಲಿ ಜೀವನ ಮಾಡಿದವರಿಗಾದರೆ ಸಾಧ್ಯ ಅಂತ ಹೇಳ್ತಾರೆ ಹಿರಿಯರು. ಈ ಥರದ ಕರ್ಮಗಳು. ಇನ್ನೊಂದು ಥರದಲ್ಲಿ ಹೇಳುವಾಗ ಕಾಯಿಕ, ವಾಚಿಕ, ಮಾನಸಿಕ. ಕಾಯಿಕ ಅಂದರೆ ದೇಹದಿಂದ ಮಾಡುವುದು, ವಾಚಿಕ ಅಂದರೆ ಮಾತಿನಿಂದ ಮಾಡುವುದು, ಮಾನಸಿಕ ಮನಸ್ಸಿನಿಂದ ಮಾಡುವ ಕರ್ಮಗಳು ಅಂತ. ಈ ಥರದಲ್ಲಿ 3 ವಿಭಾಗದ ಕರ್ಮಗಳನ್ನು ಮಾಡ್ತಾರೆ. ಇನ್ನೊಂದು ಶಾಸ್ತ್ರದ ವಾಕ್ಯ ಇದೆ, ಅತ್ಯುತ್ಕಟೈಹಿ ಪುಣ್ಯಪಾಪೈಹಿ ಇಹೈವ ಫಲಮಶ್ನುತೆ ಅಂತ. ಇದಕ್ಕೆಲ್ಲ ಅಪವಾದವಾಗಿ ತುಂಬ ಉತ್ಕಟವಾದ ಪುಣ್ಯ, ತುಂಬ ಒಳ್ಳೆಯ ಕಾರ್ಯ ಅಥವಾ ತುಂಬ ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ಇಹೈವ ಫಲಮಶ್ನುತೆ, ಈ ಜನ್ಮದಲ್ಲಿ ಇದೇ ಭೂಲೋಕದಲ್ಲೇ ಫಲವನ್ನು ಅನುಭವಿಸ್ತಾರಂತೆ. ಹಾಗಾಗಿ ಬೇರೆ ಬೇರೆ ಪುರಾಣದ ವಿಷಯ ಬಂದಾಗ ಹೇಳಿದ್ದು ನಾನು, ಮುಂದೆ ಹೇಳುವ. ಅದೇ ಇಲ್ಲಿ ಬನ್ನಿ. ಜ್ಞೇಯಂ ತದ್ ಭಾರತಂ ವರ್ಷಂ ಸರ್ವಕರ್ಮ ಫಲಪ್ರದಂ ಅತ್ರ ಕರ್ಮಾಣಿ ಕುರುವಂತೆ ತ್ರಿವಿಧಾನಿತು ನಾರದ. ಈ ಭಾರತ ವರ್ಷದಲ್ಲಿ ಎಲ್ಲ ಕರ್ಮಗಳನ್ನು ಅನುಭವಿಸ್ಲಿಕ್ಕಾಗತ್ತೆ. ಅತ್ರ ಕರ್ಮಾಣಿ, 3 ಥರದ ಕರ್ಮಗಳನ್ನು ಈ ಭಾರತದಲ್ಲಿ ಮಾಡ್ತಾರೆ ಸಾಮಾನ್ಯವಾಗಿ ಮನುಷ್ಯರು ಅಂತ ಶೌನಕರು ನಾರದರಿಗೆ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕಕ್ಕೆ ತೆರಳುವ 14ನೇ ಶ್ಲೋಕ. ಇದು ಕೂಡ ಶೌನಕರು ನಾರದರಿಗೆ ಹೇಳುವಂಥ ಮಾತು, ನಾರದೀಯ ಪುರಾಣದಿಂದ.
ತತ್ಫಲಂ ಭುಜ್ಯತೆ ಚೈವ ಭೋಗಭೂಮಿಷ್ವನುಕ್ರಮಾತ್ ಭಾರತೆ ತು ಕೃತಂ ಕರ್ಮ ಶುಭಂ ವಾ ಶುಭಮೇವ ಚ. ತತ್ಫಲಂ ಭುಜ್ಯತೆ ಚೈವ ಭೋಗಭೂಮಿಷ್ವನುಕ್ರಮಾತ್ ಭಾರತೆ ತು ಕೃತಂ ಕರ್ಮ ಶುಭಂ ವಾ ಅಶುಭಂ ಏವ ಚ ಅಂತ ಪದವಿಭಾಗ. ಭಾರತೆ ತು ಕೃತಂ ಕರ್ಮ, ಭಾರತದಲ್ಲಿ ಮಾಡಿದಿರುವ ಕೆಲಸಗಳು, ಕರ್ಮ ಅಂದ್ರೆ ಕೆಲಸ, ನಾವು ಏನೆಲ್ಲ ಮಾಡ್ತಾ ಇದ್ವಿ ಅದೆಲ್ಲ ಕರ್ಮಗಳೇ. ಸಾಮಾನ್ಯವಾಗಿ ನಮ್ಮ ಈ ತುಳುನಾಡಿನಲ್ಲಿ ಒಂದು ಬೈಗುಳ ಅಂತ ಹೇಳ್ತೇವೆ, ಇನ್ನು ಕರ್ಮ ಅಂತ ಬೈದನ್ನು ಕೇಳ್ತೇವೆ. ಇಂಥದ್ದೆಲ್ಲ ಆಡು ಮಾತಲ್ಲಿ ಮಾತಾಡಿದ್ರು, ಅದರ ಹಿನ್ನೆಲೆ ಏನು ಅಂತ ಒಂದು ಸ್ವಲ್ಪ ನಾವು ಸಾಧಾರಣವಾಗಿ ಈ ಶಿಕ್ಷಿತರು ಅಂತ ಹೇಳ್ತೇವಲ್ಲ ನಮ್ಮನ್ನೆಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. SSLC ಪಾಸ್ ಆದ ತಕ್ಷಣ ಸುಶಿಕ್ಷಿತರು ಅಂತ ಹೇಳ್ತೇವೆ, ಎಜುಕೇಟೆಡ್ ಅಂತ ಒಂದು ಕರೆದು ಬಿಡುತ್ತೆ ನಮ್ಮನ್ನು ಸೊಸೈಟಿ. ಅದು ಎಷ್ಟರ ಮಟ್ಟಿಗೆ ಅನ್ನೋದು ಮೊನ್ನೆ ಕೇರಳದಲ್ಲಿ ನಡೆದಂತಹ ಒಂದು ಆನೆಯ ಇನ್ಸಿಡೆಂಟಲ್ಲಿ ನೀವು ಅರ್ಥ ಮಾಡ್ಕೊಂಡಿರ್ಬೋದು. 100% ಸಾಕ್ಷರತೆ ಕೇರಳದಲ್ಲಿ ಇತ್ತಂತೆ, ಇದೆಯಂತೆ, ಹಾಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಹಾಗಾಗಿ ಶಿಕ್ಷಿತರು ಅನ್ನೋದು ಸರ್ಟಿಫಿಕೇಟ್ ಬೇಸ್ ಮೇಲೆ ನಿಂತಿಲ್ಲ ಅನ್ನೋದು ಪ್ರತ್ಯಕ್ಷವಾಗಿ ನಮಗೆ ದರ್ಶನ ಆಯಿತು. ಕರ್ಮ ಅಂತ ಬೈತೇವಲ್ವಾ, ಅಲ್ಲಿ ಬೈಯೋದು ಏನಪ್ಪ ಅಂದರೆ, ಯಾವನೇ ಒಂದು ಜೀವ ಸತ್ತು 12ನೇ ದಿವಸಕ್ಕೋ 16ನೇ ದಿವಸಕ್ಕೋ ಒಂದು ಕೆಲಸವನ್ನು ಮಾಡ್ತಾರೆ ಆ ಜೀವದ ಸದ್ಗತಿಗಾಗಿ, ಅದನ್ನು ಕೂಡ ಕರ್ಮ ಅಂತ ಕರಿತೇವೆ. ಹಾಗಾಗಿ ಆ ಬೈಗುಳದಲ್ಲಿ ಬಂದಿರೋದು ಆ ಕರ್ಮ ಅನ್ನೋ ಅರ್ಥದಲ್ಲಿ ಬಂದಿದೆ. ಹಾಗಾಗಿ ಆ ಥರದಲ್ಲಿ ಯಾರಿಗೂ ಪದಪ್ರಯೋಗ ಅಗತ್ಯ ಇಲ್ಲ, ಬೈಲೇಬಾರ್ದು ಅಂತೂ ಆ ಥರದ ಶಬ್ದಗಳನ್ನು ನಾವು ಬಳಸಬಾರ್ದು. ಕಾರಣ SSLC ಪಾಸಾದವರನ್ನು ಎಜುಕೇಟೆಡ್ ಅಂತ ಕರಿತಾ ಇದೆ ಸೊಸೈಟಿ, ಅದು ಹೌದು ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಭಾರತೇತು ಕೃತಂ ಕರ್ಮ, ಇಲ್ಲಿ ಹೇಳೋದು ಕೆಲಸ ಅನ್ನೋದು ಅಷ್ಟೇ. ಕರ್ಮಗಳು 3 ಯಾವುದು ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿ ಆಗಿದೆ. ಭಾರತದಲ್ಲಿ ಮಾಡಿದ ಕರ್ಮಗಳು ತತ್ಫಲಂ ಭುಜ್ಯತೆ ಚೈವ, ಆ ಫಲವನ್ನೆಲ್ಲ ಭುಜ್ಯತೆ ಭೋಗಿಸ್ತಾನೆ, ಅನುಭವಿಸ್ತಾನೆ. ಭೋಗಭೂಮಿಶ್ವ ಅನುಕ್ರಮಾತಿ, ಎಲ್ಲಿ ಅನುಕ್ರಮವಾಗಿ ಭೋಗಭೂಮಿಗಳಲ್ಲಿ ಅನುಭವಿಸ್ತಾನೆ. ಯಾವ ಕರ್ಮದ ಫಲವನ್ನು ಯಾವ ಭೂಮಿಯಲ್ಲಿ ಅನುಭವಿಸಬೇಕು, ಯಾವುದು ಯಾವುದಕ್ಕೆ ಸೂಟ್ ಆಗತ್ತೆ ಅಂಥದ್ರಲ್ಲೇ ಅನುಭವಿಸ್ತಾ ಹೋಗ್ತಾನೆ. ಆರ್ಡರ್ ವೈಸ್ ಭೋಗಭೂಮಿಶ್ವ ಅನುಕ್ರಮಾತ್ ಶುಭಂ ವಾ ಶುಭಮೇವ ಚ, ಅದು ಶುಭವೋ ಅಶುಭವೋ ಅವರವರು ಮಾಡಿದ ಕರ್ಮವನ್ನು ಅವರವರು ಅನುಭವಿಸ್ತಾರೆ. ಭಾರತೇತು ಕೃತಂ ಕರ್ಮ, ಭಾರತದಲ್ಲಿ ಮಾಡಿದಿರುವ ಕರ್ಮ ಕೆಲಸಗಳನ್ನು ತತ್ಫಲಂ ಭುಜ್ಯತೆ ಇವ ಭೋಗಭೂಮಿಶ್ವ ಅನುಕ್ರಮಾತ್, ಆಯಾ ಭೂಮಿಗಳಲ್ಲಿ ಅನುಭವಿಸ್ತಾ ಹೋಗ್ತಾನೆ. ಏನು ಅಂತ ಅರ್ಥ ಆಗದೇ ಇರ್ಬೋದು. ಒಂದು ಉದಾಹರಣೆ ಕೊಡ್ತೇನೆ. ಗರುಡ ಪುರಾಣ ಅಂತ ಒಂದಿದೆ. ಗರುಡ ಪುರಾಣದಲ್ಲಿ ಒಂದು ಕುಂಬಿ ಪಾಕಂ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಯಾವುದೋ ಒಂದು ಮೂವಿಯಲ್ಲೂ ಯಾವೊಬ್ಬ ಡೈರೆಕ್ಟರ್ ತಗೊಂಡಿದ್ದಾನೆ ಅದನ್ನು. ತುಂಬ ಕೆಟ್ಟ ಕೆಲಸ ಮಾಡಿದಾಗ ಅದು ಮುಂದೆ ಬೇರೆ ಲೋಕದಲ್ಲಿ ನಮ್ಮನ್ನು ದೊಡ್ಡ ಬಾಣಲಿಗೆ ಹಾಕ್ತಾನಂತೆ, ಅಲ್ಲಿ ಬೋಂಡ ಕಾಯಿಸಿದಾಗೆ ಕಾಯಿಸ್ತಾನಂತೆ ನಮ್ಮನ್ನೆಲ್ಲ ಅಂತ ಹೇಳಿದ್ರೆ ಒಂಥರ ಸಿಲ್ಲಿ ಇದೇನು ನಗಾಡುವಂಥದ್ದು ಅಂತ ಅನ್ನಿಸ್ತಾರೆ. ಆದರೆ ಅತ್ಯುತ್ಕಟವಾದ ಕೆಟ್ಟ ಕೆಲಸ ಮಾಡಿದ್ದನ್ನು ಅದಕ್ಕೆ ಫಲ ಯಾವುದಪ್ಪ ಅಂದರೆ ಅಷ್ಟೇ ಘೋರವಾಗಿರುತ್ತೆ. ಕೆಲವರು ಮಾಡಿರುವ ಕೆಟ್ಟ ಕೆಲಸಗಳಿಗೆ ಅದರ ಫಲವನ್ನು ಈ ಭೂಲೋಕದಲ್ಲಿ ಉಣ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೇಳೋದಾದರೆ, ಒಬ್ಬ ಮನುಷ್ಯನನ್ನು 500 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹಾಕಿ ಕುದಿಸ್ಬೇಕು ಅನ್ನುವ ಫಲ ಇದ್ದರೆ, ಫಾರ್ ಎಕ್ಸಾಂಪಲ್ ಹೇಳಿದ್ ನಾನು, 500 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹಾಕಿ ಕುದಿಸ್ಬೇಕು ಅಂತ ಇದ್ದರೆ ಅದರವನ್ನು ಅವನಿಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿಯಲ್ಲಿ. ಯಾಕೆಂದರೆ 100 ಡಿಗ್ರಿ ಅಲ್ಲ 70 ಡಿಗ್ರಿ ಆಗಲಿ ಅವನು ಜೀವ ಬಿಟ್ಟು ಪ್ರಾಣ ಹೋಗಿ ಆಗಿರುತ್ತೆ. ಹಾಗಾದರೆ 500 ಡಿಗ್ರಿಯಲ್ಲಿ ಕುದಿಸಿದ ಫಲವನ್ನು ಉಣ್ಣುವುದು ಹೇಗೆ ಆ ಪಾಪಿ? ಹಾಗಾಗಿ ಅದಕ್ಕೆ ಬೇಕಾದ ಒಂದು ಲೋಕ ಅಂತ ಇರ್ತಾರೆ. ಅದರನ್ನೇ ಹೇಳಿದ್ದು ನಾನು. ಆ ಬಾಣ್ಲಿಯಲ್ಲಿ ಹಾಕಿ ಕಾಯಿಸುವುದೆಲ್ಲ ಇವತ್ತಿಗೆ ಇಲ್ಲಿ ಸಿಲ್ಲಿ ಅಂತ ಅನ್ನಿಸ್ಬೋದು. ಭೋಗಭೂಮಿಶ್ವ ಅನುಕ್ರಮಾತ್, ಅದಕ್ಕೆ ಬೇಕಾದ ಲೋಕಗಳಲ್ಲಿ ಆ ಪಾಪವನ್ನು ಉಂಡೇ ಉಣುತ್ತಾನೆ. ಸುಭಾಷಿತದಲ್ಲಿ ಹೇಳುವಾಗ ಎಷ್ಟು ಚಂದದ ಸುಭಾಷಿತ. 1000 ಗೋವುಗಳನ್ನು ನೀವು ಒಂದು ಕ್ರೀಡಾಂಗಣದಲ್ಲಿ ಕಟ್ಟು ಹಾಕಿ ಅದರ ಮಧ್ಯದಲ್ಲಿರುವ ಒಂದು ಹಸುವಿನ ಆ ಒಂದು ಕರುವನ್ನು ಬಿಟ್ಟರೆ 1000 ಹಸುವಿನಲ್ಲಿ ಯಾರನ್ನ ಹೋಗಿ ಆಶ್ರಯಿಸ್ತದೆ ಆ ಕರು? ತನ್ನದೇ ಅಮ್ಮನನ್ನು, ಆ ಗೋಮಾತೆಯನ್ನೇ ಹೋಗಿ ಹಾಲು ಕುಡಿಯುತ್ತೆ. ಉಳಿದ 999 ಕೂಡ ಅದಕ್ಕೆ ಗೊತ್ತಾಗತ್ತೆ, ನಮಗೆ ಎಲ್ಲದೂ ಒಂದೇ ಥರದಾಗ ಕಾಣುತ್ತೆ. ಅದೇ ಥರ ನಾವು ಮಾಡಿದ ಕರ್ಮವು ನಮ್ಮ ಬೆನ್ನ ಹಿಂದೆಯೇ
ಓಡೋಡ್ಕೊಂಡು ಬರುತ್ತೆ, ಅದು ಖಂಡಿತ. ಅದನ್ನು ತಪ್ಪಿಸಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ, ಅವರವರೇ ಅನುಭವಿಸಬೇಕು. ಹಾಗಾಗಿ ಅದಕ್ಕೆ ಬೇಕಾದ ಭೂಮಿಗಳಲ್ಲಿ ಹುಟ್ಟಿ ಬಂದು ಅದರನ್ನು ಅವನು ಅನುಭವಿಸ್ತಾನೆ ಅನ್ನೋದು ಇದರ ಅಂತರಾರ್ಥ. ತತ್ಫಲಂ ಭುಜ್ಯತೆ ಚೈವ ಭೋಗ ಭೂಮಿಷ್ವನುಕ್ರಮಾತ್ ಭಾರತೇ ತು ಕೃತಂ ಕರ್ಮ ಶುಭಂ ವಾ ಶುಭಮೇವ ಚ. ಇದು ಕೆಟ್ಟದರ ಬಗ್ಗೆ ಹೇಳಿದ್ದು. ಹಾಗೆ ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಒಳ್ಳೊಳ್ಳೆಯ ಲೋಕದಲ್ಲಿ ನಾವು ಹುಟ್ಟಿ ಬರ್ತೇವೆ. 14ನೇ ಶ್ಲೋಕ ಅಲ್ಲಿಗೆ ಸಮಾಪ್ತಿ ಆಯಿತು. 15ನೇ ಶ್ಲೋಕ ಇದು ಕೂಡ ನಾರದೀಯ ಪುರಾಣದಲ್ಲಿ ಬಂದಿರುವಂತಹ ಶ್ಲೋಕ. ಆಫಲಕ್ಷಯಣಂ ವಿಪ್ರ ಭುಜ್ಯತೆನ್ಯತ್ರ ಜಂತುಭಿಃ ಅದ್ಯಾಪಿ ದೇವಾ ಇಚ್ಛಂತಿ ಜನ್ಮ ಭಾರತ ಭೂತಲೆ. ತುಂಬ ಸರಳವಾದ ವ್ಯಾಕರಣ ವಿಚಾರಗಳಲ್ಲಿದೆ. ದ್ವಿತೀಯ PUC ಆದ್ದರಿಂದ ಹೇಳ್ತಾ ಇಲ್ಲ. ಇಚ್ಛತಿ, ಇಚ್ಛತಃ, ಇಚ್ಛಂತಿ, ಲಟ್ಲಕಾರ, ಪ್ರಥಮ ಪುರುಷ ಬಹುವಚನ, ಇದೆಲ್ಲ ಪಾಠಗಳು ಆಗಿ ಹೋಗಿದೆ. ಮತ್ತೊಂದು ಸಲ ನೆನಪು ಮಾಡಬೇಕಾದ ಪರಿಸ್ಥಿತಿ ಇರ್ಬೋದು. ಆಫಲಕ್ಷೇಣಂ ವಿಪ್ರ ಭುಜ್ಯತೆ ಅನ್ಯತ್ರ ಜಂತುಭಿಃ. ಈ ಅವಗ್ರಹ ಚಿಹ್ನೆ ಬಂದಾಗ ಯಾವ ಸಂಧಿ? ಪೂರ್ವರೂಪ ಸಂಧಿ. ಅದ್ಯಾಪಿ ದೇವ ಇಚ್ಛಂತಿ ಜನ್ಮ ಭಾರತ ಭೂತಲೆ. ಹೇ ಬ್ರಾಹ್ಮಣ, ನಾರದನನ್ನು ಕುರಿತು ಹೇಳುವಂಥದ್ದು. ವಿಪ್ರ ಸಂಬೋಧನಾ ವಿಭಕ್ತಿಯಲ್ಲಿದೆ, ಇದು ಸಂಬೋಧನಾ ಪ್ರಥಮ. ಹೇ ವಿಪ್ರ, ಹೇ ನಾರದ, ಆಫಲಕ್ಷೇಣಂ ವಿಪ್ರ ಭುಜ್ಯತೆ ಅನ್ಯತ್ರ ಜಂತುಭಿಃ ಅದ್ಯಾಪಿ ದೇವ ಇಚ್ಛಂತಿ ಜನ್ಮ ಭಾರತ ಭೂತಲೆ. ಮಾಡಿದ ಒಳ್ಳೆಯ ಕೆಟ್ಟ ಕೆಲಸಗಳ ಫಲ ಮುಗಿಯುವ ತನಕ ಇಲ್ಲಿ ಮತ್ತೆ 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 ಹುಟ್ಟಿ ಬರ್ತಾನೆ ಮನುಷ್ಯ, ಯಾವುದೇ ಜೀವಿ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ನಾವು ಬಂದಿರೋದು ಅಷ್ಟೇ, ನಮ್ಮ ಒಂದಷ್ಟು ಪೆಂಡಿಂಗ್ ಅನುಭವಿಸಲಿಕ್ಕೆ ಬಾಕಿ ಇದೆ ಇಲ್ಲಿ, ಒಳ್ಳೆಯದು ಕೆಟ್ಟದು ಎರಡೂ ಕೂಡ. ಅದನ್ನೇ ನಾನು ನಿನ್ನೆಯ ಪಾಠದಲ್ಲಿ ನೆನಪು ಮಾಡಿದ್ದು ಶಂಕರಾಚಾರ್ಯರ ಮಾತು. ಪುಣ್ಯ ಪಣ್ಯ ವಿವರ್ಜಿತ ಪಂತಹ. ನಮಗೆ ಒಳ್ಳೆಯದು ಬೇಡ, ಕೆಟ್ಟದು ಬೇಡ. ಹಾಗಾದರೆ ಏನು? ಮಧ್ಯದ ದಾರಿ ಅಂತ ಒಂದಿದೆ, ಅದೇ ಮೋಕ್ಷದ ದಾರಿ. ಈ ದಾರಿಯಲ್ಲಿ ಹೋಗುವಾಗ ಮಾಡೋದು ಒಳ್ಳೆಯದೇ, ಆ ಒಳ್ಳೆಯದು ನಾನು ಮಾಡಿದ್ದು ಅನ್ನುವ ಬೋರ್ಡು ಬೇಡ, ಮನಸ್ಸಿನ ಒಳಗಡೆ ಇದ್ದರೆ ಸಾಕು. ಮಾಡಿದ ಒಳ್ಳೆಯದಕ್ಕೆ ಪ್ರತಿಫಲ ಅಪೇಕ್ಷೆಯು ಖಂಡಿತ ಬೇಡ. ನನಗೆ ಒಳ್ಳೆಯ ಮಾಡುವ, ಏನೋ ದಾನ ಮಾಡುವ ಅವಕಾಶ ಸಿಕ್ಕಿದೆ, ನಾನು ಮಾಡ್ತಾ ಇದ್ದೇನೆ. ನಾನು ಮಾಡಿದ ದಾನಕ್ಕೆ ಭವಿಷ್ಯದಲ್ಲಿ ಇನ್ನೊಂದು ನನಗೆ ಅವನು ಉಪಕಾರ ಮಾಡ್ತಾನೆ ಅಂತ ನಿಮ್ಮ ಮನಸ್ಸಿನ ಒಳಗಡೆ ಇದ್ದರೆ ಅದು ಒಳ್ಳೆಯ ದಾನವೇ ಅಲ್ಲ. ಹಾಗಾಗಿ ದೇವಸ್ಥಾನದ ಬೋರ್ಡ್ಗಳೆಲ್ಲ ಗಮನಿಸ್ಬೋದು. ಇಂಥ ಕೆಟ್ಟ ವಿಚಾರಗಳು ಹೇಳುವುದಾದರೆ ಹಲವಾರಿದೆ, ಸತ್ಯ ಒಂದೇ ಇರೋದು ಯಾವಾಗಲೂ. ಆಂಜನೇಯ ಸ್ವಾಮಿ ದೇವಸ್ಥಾನ ಸಣ್ಣ ಫಾಂಟಲ್ಲಿರುತ್ತೆ, ಕೆಳಗಡೆ ದೊಡ್ಡಕ್ಕೆ ಡ್ಯಾಶ್ ಯಾವುದೋ ಒಂದು ಹೆಸರಿರುತ್ತೆ. ಹೋದ ತಕ್ಷಣ ನಮಗೆ ಕಾಣೋದು ಯಾರು ಡೊನೇಟ್ ಮಾಡಿದ್ದಾರೆ ಅವರದ್ದು. ಇದು ಅಗತ್ಯ ಇಲ್ಲ ಅಂತ. ಕೊಡಿ, ಎಷ್ಟು ಬೇಕಾದರೂ ಕೊಡಿ, ನಾನು ಕೊಟ್ಟಿದ್ದು ಅನ್ನೋ ಅಹಂ ಯಾಕೆ? ಹಾಗಾಗಿ ಇಂಥ ವಿಚಾರಗಳೆಲ್ಲ ಇದ್ದಾಗ ಅದು ಒಳ್ಳೆಯದು ಹೌದು, ಆದರೆ ಮೋಕ್ಷಕ್ಕೆ ಕರ್ಕೊಂಡೋಗಲ್ಲ ಅಂತ. ಸಾತ್ವಿಕ ದಾನ ಆಗಲ್ಲ ಅದು. ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಿದರೆ ಅದು ಸಾತ್ವಿಕ ದಾನ. ಅದೇ ಮೋಕ್ಷದ ದಾರಿ, ಅದೇ ಮಧ್ಯದ ದಾರಿ, ಅದೇ ಸುಷುಮ್ನೆ, ಅದನ್ನೇ ಸರಸ್ವತಿ ಅಂತ ಆಗ ಹೇಳಿದ್ದು. ಇದೆಲ್ಲದು ಪರಸ್ಪರ ಲಿಂಕ್ ಹಿಡಿದು. ಆಫಲಕ್ಷೇಣಂ ವಿಪ್ರ, ನಮ್ಮ ಅನುಭವಿಸಲಿಕ್ಕೆ ಬಾಕಿ ಇರುವಂಥ ಎಲ್ಲ ಕರ್ಮಗಳು ಮುಗಿಯುವ ತನಕ ಭುಜ್ಯತೆ ಅನ್ಯತ್ರ ಜಂತುಭಿಃ, ಜಂತುಗಳಿಂದ ಅನುಭವಿಸಲಿಕ್ಕೆ ಬಾಕಿ. ಅದ್ಯಾಪಿ ದೇವ ಇಚ್ಛಂತಿ ಜನ್ಮ ಭಾರತ ಭೂತಲೆ. ಅಷ್ಟು ದಿನ ನಾವು ಇಲ್ಲಿ ಹುಟ್ಟಿ ಬರಲೇಬೇಕು. ಮತ್ತೊಮ್ಮೆ ಶಂಕರಾಚಾರ್ಯರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ, ಹೀಗೆ ಭಜಗೋವಿಂದ ಸ್ತೋತ್ರದಲ್ಲಿ ಹೇ ಮೂಢ ಗೋವಿಂದನನ್ನು ಭಜಿಸು, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಅಂತ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮಧ್ಯ ಮಾರ್ಗದಲ್ಲಿ ಹೋಗುವ ಕಲೆಯನ್ನು ನೀನು ಕಲ್ತಿಲ್ವಾ? ಮತ್ತೆ ಮತ್ತೆ ಇಲ್ಲಿ ಹುಟ್ಟಿ ಬರ್ತೀಯ, ಮತ್ತೆ ಅಮ್ಮನ ಹೊಟ್ಟೆಯಲ್ಲಿ. ಇವಾಗ ಸದ್ಯಕ್ಕೆ ನಾವು ನಮ್ಮ ಕಣ್ಣಿಗೆ ಕಾಣ್ತಾ ಇರುವ ಅಮ್ಮನ ಹೊಟ್ಟೆಯಲ್ಲಿ ಮಾನವ ಜನ್ಮದಲ್ಲಿ ಹುಟ್ಟಿದ್ದೇವೆ. ಇನ್ನು ಭವಿಷ್ಯದಲ್ಲಿ ಯಾವುದು, ಹಿಂದೆ ಯಾವುದಿದ್ದು ಅದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಸಿಕ್ಕಿದ ಜನ್ಮವನ್ನು, ಮಾನವ ಜನ್ಮವನ್ನು ಅನುಭವಿಸು, ಸಾರ್ಥಕ್ಯದತ್ತ ನಡೆ ಅಂತ ಎಚ್ಚರಿಕೆಯನ್ನು ಹೇಳಿದ್ದಾರೆ. ಅದ್ಯಾಪಿ ದೇವ ಇಚ್ಛಂತಿ, ಪ್ರಸಿದ್ಧವಾದ ಶ್ಲೋಕ. ಗಾಯಂತಿ ದೇವ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ. ಸ್ವರ್ಗದಲ್ಲಿರುವ ದೇವತೆಗಳು ಹಾಡು ಹಾಡ್ತಾ ಇದ್ದಾರೆ, ಭಾರತದಲ್ಲಿರುವವರೇ ಧನ್ಯ ಧನ್ಯರು ಅಂತ.
ಅಲ್ಲೇ ಹುಟ್ಟಿ ಬರಬೇಕು, ಭಾರತದಲ್ಲಿ ನಾವು ಹುಟ್ಟಿ ಬರಬೇಕು. ಯಾಕೆ ಭಾರತದಲ್ಲಿ ಹುಟ್ಟಿ ಬರಬೇಕು? ಈ ನಮ್ಮ ಭಾರತ ಇದೆಯಲ್ಲ, ಈ ಭಾರತ ದೇಶದಲ್ಲಿ ಹುಟ್ಟಿದವರಿಗೆ ಸ್ವರ್ಗಕ್ಕೂ ಹೋಗ್ಲಿಕ್ಕಾಗತ್ತೆ, ಮೋಕ್ಷಕ್ಕೂ ಹೋಗ್ಲಿಕ್ಕಾಗತ್ತೆ, ಪಾತಾಳಕ್ಕೂ ಹೋಗ್ಲಿಕ್ಕಾಗತ್ತೆ, ಅಥವಾ ಕೆಲವರಿಗೆ ಮತ್ತೆ ಭೂಮಿಯ ಭಾರತದಲ್ಲಿ ಹುಟ್ಟಿ ಬರಬಹುದು, ಗೊತ್ತಿಲ್ಲ. ಆದರೆ ಈ ಸ್ವರ್ಗದಲ್ಲಿರುವವರಿಗೆ ಇಲ್ಲಿಂದ ನೇರವಾಗಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತ, ಇಲ್ಲಿಗೆ ಬಂದೇ ಹೋಗ್ಬೇಕು. ಆದರೆ ಇಲ್ಲಿ ಆಲ್ರೆಡಿ ಇರುವವರಿಗೆ ಸೀದಾ ಇಲ್ಲಿಗೆ ಹೋಗ್ಬೋದು. ಹಾಗಾಗಿ ಸ್ವರ್ಗದಲ್ಲಿರುವವರಿಗಿಂತಲೂ ಒಂದು ಹಂತವನ್ನು ದಾಟಿದ್ದೇವೆ ಅನ್ನೋದು ಮನಸ್ಸಿನಲ್ಲಿ ಯಾರಿಗಿರುತ್ತೋ ಅವರು ಮೋಕ್ಷದತ್ತ ಕಾಲಿಡ್ತಾರೆ. ಅದಿಲ್ಲದೆ ಇದ್ದರೆ ಕೇವಲ ಕಣ್ಣಿಗೆ ಕಾಣುವುದನ್ನು, ಭೌತಿಕ ವಸ್ತುಗಳನ್ನು ಅನುಭವಿಸ್ತಾ ಇದರಲ್ಲೇ ಎಂಜಾಯ್ ಮಾಡ್ತಾ ಇನ್ನು ಯಾವುದೋ ಒಂದು ಕಷ್ಟಕ್ಕೆ ಸಿಲುಕಿ ಹಾಕ್ತಾರೆ. ಇರಲಿ. ಅದ್ಯಾಪಿ ದೇವ ಇಚ್ಛಂತಿ ಜನ್ಮ ಭಾರತ ಭೂತಲೆ. ಅದ್ಯಾಪಿ ಇವತ್ತು ಕೂಡ ದೇವತೆಗಳು ಏನು ಅಪೇಕ್ಷೆ ಪಡ್ತಾ ಇದ್ದಾರೆ? ಭಾರತ ಭೂಮಿಯಲ್ಲಿ ಹುಟ್ಟಿ ಬರೋಣ, ಭಾರತ ಭೂಮಿಯಲ್ಲಿ ಹುಟ್ಟಿ ಬರೋಣ ಅಂತ ಸ್ವರ್ಗದಲ್ಲಿರುವ ದೇವತೆಗಳು ಅಪೇಕ್ಷೆ ಪಡ್ತಾ ಇದ್ದಾರೆ. ಹೊಗಳ್ತಾ ಇರೋದಲ್ಲ, ಇದು ಇರುವ ವಿಷಯ, ವಾಸ್ತವ. ಇದು ಕಾಣುವ ಕಣ್ಣು ನಮಗೆ ಇಲ್ಲದೆ ಇರ್ಬೋದು. ಹೇಗೆ ವಾಸ್ತವ? ಸ್ವರ್ಗನೇ ಇದೆಯೋ ಎಲ್ಲೋ ಗೊತ್ತಿಲ್ಲ, ಇದು ವಾಸ್ತವ ಅಂತ ಹೇಳ್ತಾ ಇದ್ದಾರಲ್ಲ, ಅಂದರೆ ಅದನ್ನು ಕಾಣುವ ಕಣ್ಣನ್ನು ನಮ್ಮದಿನ್ನೂ ತೆರೆದಿಲ್ಲ ಅಂತ ಅರ್ಥ. ಇರುವುದೆಲ್ಲದೂ ನಮ್ಮ ಇದೇ ಕಣ್ಣಿಗೆ ಕಾಣುತ್ತೆ ಅಂತ ಯಾರೂ ಬರೆದಿಟ್ಟಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿರುವುದು ಎಲ್ಲದೂ ಕೂಡ ಈ ಎರಡು ಕಣ್ಣಿಗೆ, ನನ್ನ ಮನಸ್ಸಿಗೆ ಗೊತ್ತಾಗಿದ್ದು ಅಂತ ಯಾರೂ ಬರೆದಿಟ್ಟಿಲ್ಲ. ಹಾಗಾಗಿ ನಮ್ಮ ಕಣ್ಣಿಗೆ ಕಾಣದೇ ಇರೋದು, ನಮ್ಮ ಬುದ್ಧಿಗೆ ಅರ್ಥ ಆಗದೇ ಇರೋದು ಇನ್ನೂ ಇಷ್ಟು ಇದೆ ಅಂತ ನೆನಪಿದ್ದಾಗ ಇದೆಲ್ಲ ಅರ್ಥ ಆಗ್ಬೋದು. ಆಫಲಕ್ಷಯಣಂ ವಿಪ್ರ ಭುಜ್ಯತೆ ಅನ್ಯತ್ರ ಜಂತುಭಿಃ ಅದ್ಯಾಪಿ ದೇವ ಇಚ್ಛಂತಿ ಜನ್ಮ ಭಾರತ ಭೂತಲೆ. ಅದ್ಯ ಪ್ಲಸ್ ಅಪಿ ಅದ್ಯಾಪಿ ಸವರ್ಣ ದೀರ್ಘ ಸಂಧಿ. ಕಡೆಯದಾದ ಶ್ಲೋಕ ಪುರಾಣ ಭಾರತದಲ್ಲಿ 16ನೇ ಶ್ಲೋಕ. ಭಾರತದ ಬಗ್ಗೆ ಪುರಾಣದಲ್ಲಿ ಅದೆಷ್ಟೋ ಶ್ಲೋಕಗಳಿರ್ಬೋದು, ಪ್ರಸ್ತುತ ನಮಗೆ 16ನೇ ಶ್ಲೋಕ ಪುರಾಣ ಭಾರತಂ ಅನ್ನುವ ಪಾಠದಲ್ಲಿ, ಮೊದಲನೇ ಪಾಠದಲ್ಲಿ. ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ವಜ್ರ ಮಹಾರಾಜನಿಗೆ ಹೇಳುವಂತಹ ಶ್ಲೋಕ ಇದು. ಆಯುಃ ಪ್ರಮಾಣಂ ಲಭತೆ ಹಿ ರಾಜನ್. ಒಟ್ಟಿಗೆ ಹೇಳಿ ಒಂದು ಸಲ. ಆಯುಃ ಪ್ರಮಾಣಂ ಲಭತೆ ಹಿ ರಾಜನ್ ದ್ವೀಪೇಷು ಸರ್ವೇಷು ನರೋ ಮಯೋಕ್ತಂ ಕೃತ್ವಾ ಶುಭಂ ಕರ್ಮ ತು ಭಾರತೇಸ್ಮಿನ್ ದ್ವೀಪೇಷು ಸರ್ವೇಷು ನರಾಃ ಪ್ರಜಾಂತಿ. ದ್ವೀಪೇಷು ಸರ್ವೇಷು ನರಾಃ ಪ್ರಜಾಂತಿ. ಹೇ ರಾಜ, ಆಯುಃ ಪ್ರಮಾಣಂ ಲಭತೆ ಹಿ ರಾಜನ್. ಆಯುಃ ಪ್ರಮಾಣವನ್ನು ಈ ಭೂಮಿಯಲ್ಲಿ ಭರತಖಂಡದಲ್ಲಿ ವಾಸ ಮಾಡುವ ಮನುಷ್ಯರಿಗೆ ಎಲ್ಲರಿಗೂ ಕೂಡ ಆಯುಸ್ಸಿನ ಪ್ರಮಾಣವು ಹೇಳಲ್ಪಟ್ಟಿದೆ. ನರನಿಗೆ ಒಂದು ಇಷ್ಟು ಆಯುಸ್ಸು ಅಂತ ಹೇಳಲ್ಪಟ್ಟಿದೆ. ದ್ವೀಪೇಷು ಸರ್ವೇಷು ನರೋ ಮಯೋಕ್ತಂ. ಹೇ ರಾಜನ್, ನರಃ ಮಯೋಕ್ತಂ ಆಯುಃ ಪ್ರಮಾಣಂ ಸರ್ವೇಷು ದ್ವೀಪೇಷು ಲಭತೆ. ಮನುಷ್ಯನು ಈ ದ್ವೀಪದಲ್ಲಿ, ಈ ಜಂಬೂ ದ್ವೀಪದಲ್ಲಿ ವಾಸ ಮಾಡ್ತಾ ಅಂತ ಎಲ್ಲರಿಗೂ ಕೂಡ ಒಂದು ಥರದ ಆಯುಃ ಪ್ರಮಾಣ ಹೇಳಲ್ಪಟ್ಟಿದೆ. ಅಸ್ಮಿನ್ ಭಾರತೆ, ಈ ಭಾರತದಲ್ಲಿ ಶುಭಂ ಕರ್ಮ ಕೃತ್ವ ನರಾಹ ಸರ್ವೇಷು ದ್ವೀಪೇಷು ಪ್ರಯಾಂತಿ. ಒಂದು ವೇಳೆ ಶುಭವಾದ ಕರ್ಮಗಳನ್ನೇ, ಮೋಕ್ಷಕ್ಕೆ ಬೇಕಾದ ಕರ್ಮಗಳನ್ನೇ ಮಾಡುವುದಾದಲ್ಲಿ ಆಚರಿಸಿದರೆ ಜನರು ಎಲ್ಲ ದ್ವೀಪಗಳಿಗೂ ಹೋಗುವ ಸಾಮರ್ಥ್ಯವನ್ನು ಹೊಂದುತ್ತಾರೆ ಅಂತ ಅರ್ಥ. ಈ ಭರತಖಂಡದಲ್ಲಿ ಮತ್ತೊಂದು ಸಲ ಆಯುಃ ಪ್ರಮಾಣಂ ಲಭತೆ ಹಿ ರಾಜನ್ ದ್ವೀಪೇಷು ಸರ್ವೇಷು ನರೋ ಮಯೋಕ್ತಂ. ಈ ಭರತಖಂಡದಲ್ಲಿ ಇಷ್ಟು ಆಯುಸ್ಸು ಅಂತ ಒಂದು ಆಯುಸ್ಸನ್ನು ಹೇಳಲ್ಪಟ್ಟಿದೆ. ಇಲ್ಲಿ ಒಂದು ವೇಳೆ ನೀವು ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದಾದಲ್ಲಿ ಉಳಿದ ಎಲ್ಲ ದ್ವೀಪಗಳಿಗೆ ಹೋಗುವ ಸಾಮರ್ಥ್ಯ, ಅವಕಾಶ ಲಭಿಸತ್ತೆ ಅಂತ ವಿಷ್ಣು ಧರ್ಮೋತ್ತರ ಪುರಾಣದ ಒಂದು ಶ್ಲೋಕ. ಲಭತೆ ಅಂತ ಒಂದು ಆಯುಃ ಪ್ರಮಾಣಂ ಲಭತೆ, ಲಭತೆ ಅಂತ ಒಂದು ಶಬ್ದ ಬಂದಿದೆ. ಕ್ರಿಯಾಪದದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ. ಲಭತೆ ಅಂತ ಇದೆ. ಈಗ ಪಠತಿ ಅಂತ ಒಂದು ಧಾತು ಇದೆ.
ಕ್ರಿಯಾಪದ ಇದೆ. ಪಠತಿ ಪಠತಃ ಪಠಂತಿ, ಇದು ಲಟ್ಲಕಾರ ಪ್ರಥಮ ಪುರುಷ ಏಕವಚನ ಅಂತ ಗೊತ್ತಿದೆ ನಿಮಗೆ. ಲಭತೆ, ಇದು ಕೂಡ ಲಟ್ಲಕಾರ ಪ್ರಥಮ ಪುರುಷ ಏಕವಚನ. ಹೇಗೆ? ಧಾತುಗಳನ್ನು ಸಂಸ್ಕೃತದಲ್ಲಿ ಒಟ್ಟು 2000 ಮೂಲ ಧಾತುಗಳು ಅಂತ ಇದೆ. ಈ 2000 ಮೂಲ ಧಾತುಗಳನ್ನು 2000 ಮೂಲ ಧಾತುಗಳು, ಈ 2000 ಮೂಲ ಧಾತುಗಳು ಏನು ಅಂತ ಗೋಚಲಾಗಿಬಿಡುತ್ತೆ ನಮಗೆ. ಅದನ್ನು ಬೇರೆ ಬೇರೆ ಥರದಲ್ಲಿ ವಿಭಾಗ ಮಾಡಿಕೊಡ್ತಾರೆ ವ್ಯಾಕರಣ ಪಂಡಿತರು ನಮಗೆ. ಇದರಲ್ಲಿ ಪರಸ್ಮೈ ಪದ, ಆತ್ಮನೇ ಪದ, ಉಭಯ ಪದ ಅಂತ 3 ಥರದಲ್ಲಿ ವಿಭಾಗ ಮಾಡ್ತಾರೆ. ಪಠತಿ ಪಠತಃ ಪಠಂತಿ ಅನ್ನೋದು ಅದು ಪರಸ್ಮೈ ಪದದ ಒಂದು ಕ್ಯಾಟಗರಿ. ಅದು ಆತ್ಮನೇ ಪದದಲ್ಲಿ ಬರುವಂಥದ್ದು ಲಭತೆ ಅನ್ನುವ ಕ್ರಿಯಾಪದ. ಲಭತೆ, ಲಭೇತೆ, ಲಭಂತೆ ಅಂತ ಅದರ ರೂಪಗಳು ಮುಂದೆ ಹೋಗುತ್ತೆ. ಹಾಗಾಗಿ ಇದು ಕೂಡ ಲಟ್ಲಕಾರ ಪ್ರಥಮ ಪುರುಷ ಏಕವಚನ. ಲಟ್ಲಕಾರ ಅಂದರೆ 3rd ಪರ್ಸನ್ ಅಂತ ಅರ್ಥ. ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂದರೆ 3rd ಪರ್ಸನ್, ಮಧ್ಯಮ ಪುರುಷ 2nd ಪರ್ಸನ್, ಉತ್ತಮ ಪುರುಷ ಅಂದರೆ 1st ಪರ್ಸನ್. ಇದೆಲ್ಲ ನಿಮಗೆ ಗೊತ್ತಿದೆ. ಆಯುಃ ಪ್ರಮಾಣಂ ಲಭತೆ ಹಿ ರಾಜನ್ ದ್ವೀಪೇಶು ಸರ್ವೇಷು ನರೋಮಯೋಕ್ತಂ ಕೃತ್ವಾ ಶುಭಂ ಕರ್ಮ ತು ಭಾರತೇಸ್ಮಿನ್ ದ್ವೀಪೇಶು ಸರ್ವೇಷು ನರಾಃ ಪ್ರಯಾಂತಿ. ಇಲ್ಲಿಗೆ 16 ಶ್ಲೋಕಗಳು ಮುಕ್ತಾಯ ಆಯಿತು. ಒಟ್ಟಾರೆಯಾಗಿ ಪುರಾಣ ಭಾರತ ಅನ್ನುವ ಮೊದಲ ಪಾಠ, ಪುರಾಣೇಶು ವರ್ಣಿತಂ ಭಾರತಂ, ಅದೆಷ್ಟೋ 18 ಅದಕ್ಕಿಂತಲೂ ಹೆಚ್ಚು ಪುರಾಣಗಳಿದೆ. ಅದು ಎಲ್ಲ ಪುರಾಣಗಳಲ್ಲಿ ಬರೆದಿದ್ದನ್ನು ಸಂಗ್ರಹಿತವಾಗಿ ನಮ್ಮ ಇಡೀ ಭಾರತ ದೇಶದಲ್ಲಿ ಬರುವ ಪ್ರಧಾನವಾದ ನದಿಗಳು, ಪರ್ವತಗಳು, ದ್ವೀಪಗಳು ಇದನ್ನೆಲ್ಲ ಸೇರಿಸಿ ಒಂದು ಪಾಠವಾಗಿ ಮಾಡಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ಹೇಳುವುದಾದರೆ ಮೊಟ್ಟ ಮೊದಲು ಈ ಶ್ಲೋಕಗಳು ಓದಲಿಕ್ಕೆ ಬರಬೇಕು, ಅದರ ತಾತ್ಪರ್ಯವನ್ನು ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಬೇಕು. ತದನಂತರ ಈ ಥರದ ಸಣ್ಣ ಪುಟ್ಟ ವ್ಯಾಕರಣದ ವಿಭಾಗಗಳು, ಲಕಾರ ಪುರುಷ, ಲಿಂಗ ವಿಭಕ್ತಿ, ಸಂಧಿ ಮತ್ತು ಸಮಾಸ, ಇದು ಇಷ್ಟು ವಿಚಾರಗಳು ಪರೀಕ್ಷೆಗಾಗಿ, ನಮ್ಮ ಜೀವನಕ್ಕಾಗಿ ಈ ಎಲ್ಲ ಪುಣ್ಯ ನದಿಗಳು, ಪರ್ವತಗಳು, ಅದೆಷ್ಟೋ ಕಡೆ ಇನ್ನು ನೀವು ವಿಸಿಟ್ ಮಾಡಲಿಕ್ಕೆ ಬಾಕಿ ಇದೆ. ನಮ್ಮ ಜೀವನದಲ್ಲಿ ಇನ್ನೆಷ್ಟೋ ನದಿಗಳನ್ನು, ಪರ್ವತಗಳನ್ನೆಲ್ಲ ನಾವು ಹೋಗಲಿಕ್ಕಿದೆ. ಚಾರಣ ಹೋಗ್ಲಿಕ್ಕೋ ಏನೇನೋ ಇದೆ. ದೇಶ ಸುತ್ತು ಕೋಶ ಓದು, ಹೀಗೆಲ್ಲ ಗಾದೆಗಳಿದೆ. ಅದನ್ನು ಅನುಸರಿಸಲಿಕ್ಕೂ ನಾವೆಲ್ಲ ಬಾಕಿ ಇದೆ ಇನ್ನು. ಹಾಗಾಗಿ ಅಲ್ಲಿ ಹೋದಾಗ ಮೋಜು ಮಸ್ತಿ ಮಾಡಲಿಕ್ಕಾಗಿ ಇದು ನಮ್ಮ ದೇಶದಲ್ಲಿ ಇದ್ದದ್ದಲ್ಲ, ಪುಣ್ಯವನ್ನು ಗಳಿಸ್ಕೊಳ್ಳಿಕ್ಕಾಗಿ ನದಿ ಪರ್ವತಗಳು, ಪುಣ್ಯ ಸ್ಥಳಗಳು ಇರುವಂಥದ್ದು ಅಂತ ಅಷ್ಟು ನೆನಪಿದ್ದು ನದಿ ದಡಕ್ಕೆ ಹೋಗ್ತೀರಾ, 1-2 ನಿಮಿಷ ಕೂತ್ಕೊಳ್ಳಿ, ದೇವರನ್ನು ಧ್ಯಾನ ಮಾಡ್ತಾ ಸ್ಮರಿಸ್ತಾ. ಪರ್ವತಕ್ಕೆ ಹೋಗ್ತೀರೋ, ಅಲ್ಲೊಂದು 2 ನಿಮಿಷ ಕೂತ್ಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇಷ್ಟು ಆದರೆ ಈ ಶ್ಲೋಕಗಳು ನಿಜವಾಗಿ ಪಾಠ ಆಗಿದೆ ಅಂತ ಅರ್ಥ. ಕಾರಣ ಈ ಥರ ಫಾಲೋ ಮಾಡಲಿಕ್ಕಾಗಿ ಈ ಶ್ಲೋಕಗಳು ಕೊಟ್ಟಿರೋದು, ಕೇವಲ ಅಂಕ ಗಳಿಸ್ಲಿಕ್ಕಾಗಿ ಅಲ್ಲ. ಹಾಗಾಗಿ ಅಂಥ ಜಾಗಕ್ಕೆ ಹೋದಾಗ ಅಲ್ಲಿಯ ಮಹಾತ್ಮೆಯನ್ನು ತಿಳ್ಕೊಳ್ಳಿ, ಒಂದಷ್ಟು ಕಾಲ ನಿಮ್ಮ ಆತ್ಮ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.